ಸಿಗಲ್ಲ ಮಾಡ್ತೀನಿ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆಧಾರದ ಸುಸ್ವಾಗತನ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಒಕ್ಕೂಟದ ಪ್ರಧಾನ ವ್ಯವಸ್ಥಾಪಕರಾದಂಥ ಡಾಕ್ಟರ್ ಶ್ರೀಧರ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತನ ಹೇಳ್ತಾ ಇದ್ದೇವೆ. ನಮ್ಮ ಶಿಬಿರದ ಮುಖ್ಯಸ್ಥರಾದಂಥ ಡಾಕ್ಟರ್ ರಾಕೇಶ್ ಅಗಡಿ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತನ ಬಯಸ್ತಾ ಇದ್ದೇವೆ. ಮತ್ತೊಬ್ಬ ಹಿರಿಯ ವಿಸ್ತರಣಾಧಿಕಾರಿಗಳಾದಂಥ ಕುಮಾರ್ ಸರ್ ಅವರು ಬಂದಿದ್ದಾರೆ. ಅವರು ಸಹ ಸ್ವಾಗತನ ಕೊಡ್ತಾ ಇದ್ದಾರೆ. ನಿತ್ಯಾ ಮೇಡಮ್ ಅವರಿದ್ದಾರೆ, ವಿಸ್ತರಣಾಧಿಕಾರಿಗಳು. ಅವ್ರಿಗೂ ಸಹ ಸ್ವಾಗತನ ಕೊಡ್ತಾ ಇದ್ದಾರೆ. ಇಲ್ಲಿ ಇರುವಂತಹ ಎಲ್ಲ ಅಧ್ಯಕ್ಷರುಗಳು, ವೇದಿಕೆಯಲ್ಲಿ ಇರುವಂತಹ ಅಧ್ಯಕ್ಷರುಗಳು, ಕಾರ್ಯಕ್ರಮ ಬಂದಿರುವಂತಹ ಅಧ್ಯಕ್ಷರು ಎಲ್ಲರಿಗೂ ಅನ್ಯತಾ ಭಾವಿಸಬಾರ್ದು. ಎಲ್ಲರಿಗೂ ಸಹ ಸ್ವಾಗತ. ಒಂದು ಒಕ್ಕೂಟ ನಡೆಸಕ್ಕಾಗ ಸಾಧ್ಯ, ಮತ್ತೆ ರೈತರಿಗೆ ಮತ್ತೆ ಅನುಕೂಲ ಕೊಡಕ್ ಸಾಧ್ಯ ಅಂತ ಚಿಂತನೆಗಳು ನೀವೇನು ಹೇಳ್ತಿದ್ರು ನಾವು ಮಾಡಿಕೊಂಡಿರಲಿಲ್ಲ. ಅವೆಲ್ಲ ತಗೊಂಡೋಗಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ. ನಮ್ಮ ತಾಲೂಕಲ್ಲಿ ಸೆಕ್ರೆಟರಿಗಳು ಸಂಬಳ ಮಾಡಬೇಕು. ಯಾಕಂದ್ರೆ ಬೆಳಗ್ಗೆ 4:15 ಹೇಳ್ತಾರೆ. ಆಳ್ಕಡೆ ಉತ್ಪಾದಕರು ಹೆಣ್ಮಕ್ಳು ಪಾಪ 5 ಗಂಟೆ 4 ಗಂಟೆಗೆ ಎದ್ದು ಮನೆಗೊಂದು 10 ಗಂಟೆ ರಾತ್ರಿ ಆದ್ರೂ ಬೆಳಗ್ಗೆ 4 ಗಂಟೆಗೆ ಎದ್ದು ಆಳ್ಕಡೆ ಹಾಲು ಹಾಕ್ತಾರೆ. ಅವ್ರಿಗೇನೋ ಒಂದು ಕೊಡುಗೆ ಹೋಗ್ಬೇಕು ಅಂತ ಚಿಂತನೆ ನಡೀತಾ ಇತ್ತು. ಇವತ್ತು ಸರಾಸರಿ ಆಮೇಲೆ ಬರ್ತೀನಿ ಪಾಯಿಂಟ್ಗೆ. ಮುಂದೆ ನಾವು ಇವತ್ತು ಕರೆಸಿರೋ ಉದ್ದೇಶ ನಿಮ್ಗೆ ಯಾಕೆ ಅದನ್ನ ನಾನು ಮೊದಲನೇದಾಗಿ ಹೇಳ್ತೀನಿ. ನಮ್ಮ ಒಕ್ಕೂಟದಲ್ಲಿ ಸರಾಸರಿ 2294 ಸಂಘ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಪ್ರತಿದಿನ ಸದಸ್ಯರು, ಸಕ್ರಿಯ ಸದಸ್ಯರು ನಮಗೆ ಒಕ್ಕೂಟದಲ್ಲಿ ಫುಲ್ ಆಗಿ ಹೇಳ್ಬೇಕು ಅಂದ್ರೆ 1,27,644 ಸದಸ್ಯರು ನಮಗೆ ಪ್ರತಿದಿನ ಹಾಲು ಕರೆದು ಹಾಕ್ತಾರೆ. ಪ್ರತಿದಿನ ಹಾಲು ಸೇಕರಣೆ ಮಿನಿಮಮ್ ನಮಗೆ ಬರ್ತಾ ಇತ್ತು 18 ಲಕ್ಷ ಚಿಲ್ಲರೆ ಬರ್ತಾ ಇತ್ತು. ಈಗ ಬೇಸಿಗೆ ಇರೋದ್ರಿಂದ 16.84 ಲಕ್ಷ ಕೆಜಿ ಬರ್ತಾ ಕೆಜಿ ಲೆಕ್ಕದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ಹಿಂದಿನ ವರ್ಷ ನಮಗೆ 15 ಲಕ್ಷ ಚಿಲ್ಲರೆ ಆಗ್ಬಿಟ್ಟಿತ್ತು, 13 ಲಕ್ಷಕ್ಕೆ ಬಿಟ್ಟಿತ್ತು. ನನ್ನ ಯಾಕೆ ಚಿಂತನೆ ಯಾಕೆ ಹಾಲು ಜಾಸ್ತಿ ಅಂತ ಆಮೇಲೆ ಹೇಳ್ತೀನಿ ನಿಮ್ಗೆ, ಅದು ಗೊತ್ತಿಲ್ಲ ಪಾಯಿಂಟ್ ನಿಮ್ಗೆ. ಅದೇ ರೀತಿ ಮಾರಾಟ ನಿಮ್ಗೆಲ್ಲ ಗೊತ್ತಿದೆ. ಹಾಲು ಮೊಸರು ಹಾಲು ಮಾರೋದು 9,91,000 ಹಾಲು ಮಾರ್ತೀವಿ, ಮೊಸರು 2,30,000 ಮಾಡ್ತೀವಿ. ಅದೆಲ್ಲ ನಿಮ್ಗೆಲ್ಲ ಗೊತ್ತಿದೆ. ಏಪ್ರಿಲ್ 1ರಿಂದ 25 ಮಾರ್ಚ್ 31ರಿಂದ 26 ಮಾರ್ಚ್ 31ರವರೆಗೂ ನಮಗೆ ಶೇಖರಣೆ 59,39,78,492 ಕೆಜಿಯಷ್ಟು ನಮಗೆ ಹಾಲು ಶೇಖರಣೆ ಆಗ್ತದೆ ಪ್ರತಿ ವರ್ಷ. ಇದು ನಾನು ಹೇಳ್ತಾ ಕೆಜಿ ಲೆಕ್ಕದಲ್ಲಿ ಹೇಳ್ತಾ ಇರ್ತದ್ದು. ಒಕ್ಕೂಟದ ಸದಸ್ಯರಿಗೆ ಪಾವತಿಸಿದ ದರ ನಾವು ರೈತರಿಗೆ ಏನು ಪ್ಯಾಟ್ ಮೇಲೆ ನಾವು ಕಾಸು ಕೊಡ್ತೀವಿ ಅದನ್ನು ಸೇರಿಸಿ ಪ್ಯಾಟ್ ಮೇಲೆ ಸೇರಿಸಿ ಹೇಳ್ತಾ ಇರ್ತಕ್ಕಂಥದ್ದು 38 ರೂಪಾಯಿ 21 ಪೈಸಾ ಪ್ರತಿ ಲೀಟರ್ಗೆ ಬರ್ತಾ ಇದೆ. ಪ್ಲಸ್ ಸರ್ಕಾರದ ಪ್ರೋತ್ಸಾಹ ಧನ 5 ರೂಪಾಯಿ. ಯಾಕಂದ್ರೆ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು. ನಾವು ಸರಾಸರಿ ಪ್ಯಾಟ್ ಮೇಲೆ ಕೊಡ್ತಕ್ಕಂಥದ್ದು ರೈತರಿಗೆ 38 ರೂಪಾಯಿ 21 ಪೈಸಾ. ಅದು ಸಂಘದ ಹಾಲು ಉತ್ಪಾದನೆ ನಾವು ಏನ್ ಕೊಡ್ತೀವಿ ಅಂತ ನೀವು ರೈತರಿಗೆ ಕೆಲವರು ಗೊತ್ತಿರ್ತದೆ, ಕೆಲವರು ಗೊತ್ತಿರಲ್ಲ. ಪ್ರತಿ ಲೀಟರ್ಗೆ 36 ರೂಪಾಯಿ 15 ಪೈಸಾ. ನಾವು ಯಾಕೆ 38 ರೂಪಾಯಿ 21 ಪೈಸಾ ನಾವು ಕೆಜಿ ಪಾಲಿಸ್ತೀವಿ ಅಂತಂದ್ರೆ ಅಲ್ಲಿ ಹೇಳ್ತೀನಿ ಕೇಳಿ. ಸಂಘದ ನಿರ್ವಹಣೆಗೆ ಪ್ರತಿ ಕೆಜಿಗೆ 1 ರೂಪಾಯಿ ಕೊಡ್ತೀವಿ. ಸಂಘದ ನಿರ್ವಹಣೆಗೆ ಪ್ರತಿ ಕೆಜಿಗೆ 1 ರೂಪಾಯಿ ರಿಟರ್ನ್ ಪಾಲಿಸ್ತೀವಿ. 24-25 ನಮಗೆ ಬಜೆಟ್ ಏನೇ ನಾವು ಮಾಡಿದ್ರು, ಇಷ್ಟು ವರ್ಷಗಳ ಕಾಲ ಮಾಡಿದ್ರು, ನಾವು 2,000 ಕೋಟಿ 2,900 ಕೋಟಿ ನಾವು ರೀಚ್ ಆಗ ಕಾಯ್ತಿರ್ಲಿಲ್ಲ. ಈ ಸರಿ 2,900 ಕೋಟಿ ರೀಚ್ ಆಗಿದೆ. ಪ್ರಸ್ತುತ ವರ್ಷದಲ್ಲಿ ನಮ್ಮ ಅಧ್ಯಕ್ಷ ಚಿಂತನೆ ಮಾಡಿ ಡಿ.ಕೆ. ಸುರೇಶಣ್ಣವರು ಮತ್ತೆ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು, ಆಡಳಿತ ಮಂಡಳಿ ಎಲ್ಲ ಅಧಿಕಾರಿಗಳು, ಯಾಕಂದ್ರೆ SDL ಅವರು ಎಲ್ಲರೂ ಸಹ ಶ್ರಮ ಪಟ್ಟಿದ್ದಾರೆ. ಈಗ ಸೆಕ್ರೆಟರಿಯಿಂದ ನಾವು ವರ್ಕರ್ ಅಂದ್ರೆ ನಾವು ಸೆಕ್ರೆಟರಿಯಿಂದ ಟೆಸ್ಟರ್ ಇಂದಾನು ತಗೋಬಹುದು, MD ಅವ್ರ ತನಕ ಮ್ಯಾನೇಜರ್ ತಾವಿಂದ, DM ತಾವಿಂದ, EOಗಳ ತಾವಿಂದ ಹಿಡ್ಕೊಂಡು ನಾವು ಸರಾಸರಿ ನಾವು ಲೆಕ್ಕ ಮಾಡಿಕೊಂಡಾಗ ಎಲ್ಲಾ ಶ್ರಮದಿಂದ ಮುಂದಿನ ನಮ್ಮ ಅಧ್ಯಕ್ಷರ ಚಿಂತನೆ 3,400 ಕೋಟಿ ರೀಚ್ ಆಗ್ಬೇಕು ಅಂತ. ಅದನ್ನ ನಮ್ಮ ಅಧ್ಯಕ್ಷರು ಕಾರ್ಯರೂಪಣೆ ಮಾಡ್ತಾ ಇದೀವಿ. ಒಕ್ಕೂಟದ ಸಿಬ್ಬಂದಿ ಇದ್ರೊಳಗೆ ನಮ್ಗೆ ಸುರೇಶ್ ಅವರು ನಿಮ್ಗೆ ಏನು ಮಾಡ್ತೀವಿಲ್ಲಪ್ಪ, ನಾವು ಕೆಲವರು ಅಧಿಕಾರಿಗಳು ಯಾಕಪ್ಪ ಮೀಟಿಂಗ್ ಮಾಡ್ತಾರೆ,
ನಮ್ಮ ಲೈಫಲ್ಲಿ ನಾವು ನೋಡಿರಲಿಲ್ಲ 10 ಗಂಟೆ 11 ಗಂಟೆವರೆಗೂ ನಾವು ಕೂತಿದ್ದು ಉದಾಹರಣೆ ಇರಲಿಲ್ಲ. ಮೀಟಿಂಗು ಸಾಯಂಕಾಲ ಆಯ್ತಿದ್ದಂಗೆ ನಮ್ಮ ಕೆಲಸ ಅಂತ ಎಲ್ಲ ನಿರ್ದೇಶಕರು ಹೊಂದ್ಬಿಡ್ತಾ ಇದ್ರು. ಪರ್ಚೇಸ್ ಮೀಟಿಂಗ್ ಯಾವಾಗ ಬರ್ತಾ ಇರಲಿಲ್ಲ, ಟ್ರಾನ್ಸ್ಫರ್ ಮೀಟಿಂಗ್ಸ್ ಯಾವಾಗ ಬರ್ತಾ ಇರಲಿಲ್ಲ. ಮುಂದಿನ ವರ್ಷ ಈ ವರ್ಷ ಹೇಳ್ತಾರೆ ನಾನು ಸುರೇಶನ ಬರೋಕ್ಕಿಂತ ಹಿಂದೆ ನಾನು 5 ವರ್ಷ 6 ವರ್ಷ ನಿರ್ದೇಶಕನಾಗಿದ್ದೆ. ನಾನು ಎಷ್ಟೋ ಸರಿ ಮೀಟಿಂಗ್ ನಾನು ಕೇರ್ಲೆಸ್ ಮಾಡುವೆ, ಹೋಗ್ತಾ ಇರಲಿಲ್ಲ. ಈ ಸರಿ ಸುರೇಶನ್ ಯಾವಾಗ ಬರ್ತಾರೆ ಅಂತ ನಮಗೆ ಕುತೂಹಲ. ಸುರೇಶನ್ ಯಾವಾಗ ಬರ್ತಾರೆ ಡೈಲಿಗೆ? ಯಾಕಂದ್ರೆ ಅಲ್ಲಿ ಯಾಕೆ ಹೋದ್ರೆ ನಮ್ಗೊಂದು ಚಿಂತನೆ, ಯಾವ ಇದು ಇಲಾಖೆ ನಡೆಸ್ಬೇಕು ಅಂದ್ರೆ ಒಂದು ಇಲಾಖೆ ಇರ್ತದೆ. ಒಂದು ಪರ್ಚೇಸ್ ಆಗ್ಬೋದು, ಒಂದು PND ಆಗ್ಬೋದು, ಒಂದು ಹಾಲು ಉತ್ಪಾದಕರಾಗ್ಬೋದು, ಎಲ್ಲ ಇದಿರ್ತದೆ. ಅದನ್ನ ನಾವು ತಿಳ್ಕೊಂಡೇ ಇಲ್ಲ ಇನ್ನ. ಈ ಮಾರ್ಕೆಟಲ್ಲಿ ನಾವು ಮಾರ್ಕೆಟ್ ಮಾಡ್ತೀವಿ. ಮಾರ್ಕೆಟಲ್ಲಿ ಹೆಂಗಿರ್ತಿ ಮಾಡ್ಬೋದು? ಬೆಳಗ್ಗೆ ನಾನು ಇಲ್ಲದವರು ಮಾಡ್ತಾರೆ, MD ಇಲ್ಲವರು ಮಾಡ್ತಾರೆ, DM ಇಲ್ಲವರು ಮಾಡ್ತಾರೆ, ನಮ್ಮ EO ಇಲ್ಲವರು ಮಾಡ್ತಾರೆ. ಮಾರ್ಕೆಟಿಂಗ್ ಆಫೀಸರ್ ಯಾರು ಬೇಡ. ನಮ್ಮ ಬ್ರ್ಯಾಂಡ್ಗೆ ಅಷ್ಟು ಬೆಲೆ ಇದೆ, ಯಾರು ಇರೋದು ಬೇಡ. ನೀವು ಹಾಲು ನಮ್ಮ ರೈತರು ಮತ್ತೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಬಿಟ್ರೆ ಅಲ್ಲಿ ಕಾಂಟ್ರಾಕ್ಟ್ ಲೇಬರ್ ಇರ್ತಾರೆ, ಅವ್ರು ಪ್ಯಾಕ್ ಮಾಡ್ತಾರೆ. ಯಾರು ಇಲ್ಲದವರು ಸಹ ಹಾಲು 9,000 ಚಿಲ್ಲರೆ ಪ್ಯಾಕೆಟ್ ಆಯ್ತದೆ, 9 ಲಕ್ಷ ಚಿಲ್ಲರೆ ಹಾಲು ಪ್ಯಾಕೆಟ್ ಆಯ್ತದೆ ಮಾಡ್ತಾರೆ. ತಿರ್ಗಾ ಮತ್ತೆ 2.5 ಲಕ್ಷ ಹಾಲು ಮಜ್ಜಿಗೆ ಮಾಡುತ್ತದೆ. ಮಿಕ್ಕ ಬ್ರ್ಯಾಂಡ್ ಮಾಡಿ ನಮ್ಮ ಬ್ರ್ಯಾಂಡ್ಗೆ ನೀವು ಮಾರ್ಕೆಟಿಂಗ್ ಬೇಕಾಗಿಲ್ಲ, ಅದು ಬ್ರ್ಯಾಂಡ್ ಬೆಳ್ಕೊಂಡ್ಬಿಡಲ್ಲ, ಆಗಲೇ ಹೋಗ್ತಾ ಇರ್ತದೆ. ಅದನ್ನ ನಾವು ಇವಾಗ ನಾವು ಪೌಡರ್ ಸ್ಟಾಕ್ ಇಕ್ಕಿರೋ ಹೋದ್ಸರಿ ಗೋಡನ್ ಹುಡುಕಕ್ಕಾಗಿಲ್ಲ. ಸುರೇಶನ ಬಂದ ನಂತರ ನೀವು ಯಾಕೆ ಸರ್ಕಾರದ ಜೊತೆ ಮಾತಾಡ್ತಾ ಇರಲ್ಲ? ಸರ್ಕಾರ ಸ್ಕೂಲ್ ರಜೆ ಇಲ್ಲದವರು ಪರವಾಗಿಲ್ಲ, ನೀವು ತಗೊಂಡೋಗಿ ಸರ್ಕಾರಕ್ಕೆ ಹೇಳಿ ಅಂತ ಒಂದು ಐಡಿಯಾ ಕೊಟ್ಟರು. ಸರ್ಕಾರಕ್ಕೆ ಹೋಗಿ ಈ ಒತ್ತಡದ ಮೇರೆಗೆ ನಾವು ಕೊಟ್ಟಾಗ ಪ್ರತಿ ಸಾರಿ 5,000 ಟನ್ನು ಮಕ್ಕಳಿಗೆ ಕೊಡ್ಲೇಬೇಕಲ್ಲ, ನಾವು ಕರೋನಾದಲ್ಲಿ ಸಹ ಕೊಡ್ಲೇಬೇಕಾಗಿತ್ತಲ್ಲ. ಅದನ್ನ ಸರ್ಕಾರ ತಗೊಂತು. ಅವಾಗ ನಾವು ಸ್ಟಾಕು ಪೌಡ್ರಿಗೆ ಮಡಿಕೊಳ್ಳಿದ್ರ ಸರ್ಕಾರಕ್ಕೆ ಹೋಯ್ತು. ಚಿಂತನೆ ಬೇಕು. ನಾನು ಸುಮ್ಮನೆ ಇಲ್ಲೇನೋ ಬಂದಿದ್ದೀನಿ, ನಿರ್ದೇಶಕರಾಗಿದ್ದೀನಿ, ಒಬ್ಬರು ಅಧ್ಯಕ್ಷರಾಗಿದ್ದೀವಿ ಅನ್ನೋದು ಪುತ್ಕೊಳ್ಳೋದಲ್ಲ. ನೀವು ಅಷ್ಟೇ, ನೀವು ಅಧ್ಯಕ್ಷರಾಗಿದ್ದೀರಿ, ಎಷ್ಟೋ ಜನ ಅಧ್ಯಕ್ಷರಾಗಿದ್ದೀರಿ, ಮುಖ್ಯ ಕಾರ್ಯನಿರ್ವಾಹಕರಾಗಿದ್ದೀರಿ, ಪುತ್ಕೊಳ್ಳೋದಲ್ಲ. ನಾನು ಏನು ಬಂದಾದ್ಮೇಲೆ ಏನು ಕೊಡುಗೆ ಕೊಟ್ಟೆ ಅನ್ನೋದನ್ನ ನಾವು ಚಿಂತನೆ ಮಾಡ್ಬೇಕು. ಈ ಚಿಂತನೆ ಇರ್ತಕ್ಕಂಥದ್ದು ನಮಗೆ ಸುರೇಶಣ್ಣವ್ರಿಗೆ ಮಾತ್ರ ಚಿಂತನೆ ಇದು. ಯಾಕೆ ನಮಗೂ ಗೊತ್ತಿರಲ್ಲ ಈ ತರ, ಯಾಕೆ ಈ ಮೀಟಿಂಗ್ ಒಂದು ಕೂತ್ಕೋತಾರೆ, ತಿರ್ಗಾ ಯಾಕೆ ಇದು ಅಂತ ಒಕ್ಕೂಟ. ನಮ್ಗೆ ಸುರೇಶಣ್ಣಗೆ ಅಧ್ಯಕ್ಷರಾದ್ಮೇಲೆ 24 ಕೋಟಿ ಲಾಸ್ ಆಗಿತ್ತು. 24 ಕೋಟಿ ಲಾಸ್ ಇಲ್ಲಿದ್ದೀವಿ ನಾವು. ಸುಲಭ ಅಲ್ಲ ಈ ಒಕ್ಕೂಟ ನಡೆಸ್ತಕ್ಕಂಥದ್ದು. ನಮ್ಗೆ ಎಲ್ಲರೂ ದಾರಿ ತಪ್ಪಿಸ್ತಾರೆ. ಮೇಲೆ ಯಾರವ್ರೆ KMF ಅಂತದೆ, ಅದು ದಾರಿ ತಪ್ಪಿಸ್ತಾರೆ. ನಮ್ದೇ ಇಡ್ತಾ ಇರ್ಬೇಕು, ನಾನೇ ಮಾಡಬೇಕು, ಮುಂದಿನ ನಮ್ಮ ಯುದ್ಧದಲ್ಲೇ ಹೋಗ್ಬೇಕು ಅನ್ನೋದನ್ನ ಹಿಡ್ಕೊಂಡ್ಬಿಟ್ಟವ್ರೆ. ಸುರೇಶನ ನಮ್ಮ ಅಧ್ಯಕ್ಷರಾಗಿ ಬಂದಿದ್ದ ನಿಮ್ಮ ಒಂದು ಆಶೀರ್ವಾದದಿಂದ, ಜನರ ಆಶೀರ್ವಾದ ಅಧ್ಯಕ್ಷರಾಗಿ ಬಂದಿರ್ತಕ್ಕಂಥದ್ದು ನಮ್ಗೆ ಒಂದು ಸಂತೋಷ ಆಯಿತು. ಬಂದಾದ್ಮೇಲೆ ಯಾವ ಮೂಲೆಯಲ್ಲಿ ಎಷ್ಟು ಮಾರ್ಕೆಟ್ ಮಾಡ್ಬೋದು, ಯಾಕಂದ್ರೆ ಅವ್ರಿಗೆ ದೇಶನೇ ಗೊತ್ತು. ಇಡೀ ದೇಶದಲ್ಲಿ ಯಾವ ಮೂಲೆಯಲ್ಲಿ ಹೋದ್ರೆ ಬೆಣ್ಣೆಯಲ್ಲಿ ಕೊಡ್ಬೋದು, ಪೌಡ್ರ್ ಯಾವ ರೀತಿ ಇದು ಮಾಡ್ಬೋದು, ಮತ್ತೆ ಹಾಲನ್ನ ಏನ್ ಮಾಡ್ಬೋದು. ನಾವು ಹಾಲನ್ನ ಇಷ್ಟೇ ಸಾಕಪ್ಪ, ಹಾಲು 18 ಲಕ್ಷ ಬಂದ್ಬಿಡ್ತು ಅಂದ್ರೆ ಹೆಂಗ್ರಿ ಮಾರೋದು? ಈ ತರ ಆಗೋಯ್ತಲ್ಲ. 19 ಲಕ್ಷ ಹಾಲು, ಕರೋನಾದಲ್ಲಿ 19 ಲಕ್ಷ ಹಾಲು ಹೊಂಟೋಗಿದ್ದು, ಹೆಂಗಪ್ಪ ಮಾಡೋದು ಅಂತ ನಾವು ಕೈಗೊಳ್ಕೊಂಡು ಕೂತ್ಕೊಂಡು ಪೌಡ್ರ್ ಮಾಡ್ದೋ, ಚೀಟ್ ಮಾಡ್ದೋ, ಬೆಣ್ಣೆ ಮಾಡ್ದೋ, ತುಪ್ಪ ಮಾಡ್ದೋ, ಮಾಡಿಕೊಂಡು ಮಾರ್ಕೆಟ್ ಮಾಡ್ಬೇಕಲ್ಲ. ಮಾರ್ಕೆಟಿಗೆ ಚಿಂತನೆ ಯಾರು? ಅವ್ರ ನೆಟ್ವರ್ಕ್ ಚೆನ್ನಾಗಿದೆ. ಎಲ್ಲರೂ ದೇಶದಲ್ಲಿ ಅವ್ರಿಗೆ ಮಾರುಕಟ್ಟೆ ಅವ್ರದೇ ಆದಂತ ಒಂದು ನೆಟ್ವರ್ಕ್ ಇದೆ ಅಂತ ಅವರ ತಂಡ ಹಾಕೊಂಡಿದ್ದಾರೆ. ಅವ್ರು ಬಹಳ ಸಂತೋಷ ಆಯ್ತು. ಆ ತಂಡ ಹಾಕೊಂಡು ವಿತೌಟ್ ಪೇಮೆಂಟ್ ನಾನು ಸೇವೆ ಮಾಡಕ್ಕೆ ಬಂದಿದ್ದೀನಿ ಅಂತ ಅವ್ರದೇ ಒಂದು ತಂಡ, ಒಂದು ರಘುನಂದನ್ ರಾಮಣ್ಣ ಮತ್ತೆ ನಮ್ಮ 3-4 ಜನ ನಮ್ಗೆ ಅಲ್ಲಿ ತಂಡ ಇದೆ. ನಮ್ಮ ಸಾಹೇಬ್ರ ತಂಡ 4-5 ಜನ ವಿತೌಟ್ ಪೇಮೆಂಟ್ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಚೀಸ್ ಹೆಂಗ್ ಮಾಡ್ಬೋದು, ಬೆಣ್ಣೆ ಹೆಂಗ್ ಕೊಡ್ಬೋದು, ಎಷ್ಟು ರೇಟ್ ಕೊಡ್ಬೋದು, ತುಪ್ಪ ಏನ್ ರೇಟ್ ಮಾಡ್ಬೋದು ಅಂತ ಮಾಡಿ 24 ಕೋಟಿನ ತುಳಿವಿ ಈ ವರ್ಷ ಸರಾಸರಿ 60 ಕೋಟಿನ ಲಾಭ ಮಾಡಿರ್ತಕ್ಕಂಥದ್ದು ಮಾತಾಡೋದ್ರಿಂದ
24 ಕೋಟಿ ಲಾಸ್ ಆಗ್ತದೆ ತುಂಬಿ ಇವತ್ತು ಮೇಲ್ಗಡೆ ಬಂದಿದ್ದೀವಿ ಅಂದ್ರೆ 60 ಕೋಟಿ ಲಾಭ ಬಂದಿದ್ರೆ 24 ಲಕ್ಷ ಹಾಕೊಂಡ್ರೆ ಎಷ್ಟಾಯ್ತು ನಮ್ಗೆ? ಅಷ್ಟು ಕೋಟಿ ಲಾಭ ಬಂತು. ನಾನು ಈಗ ಬೇರೆ ಯಾರು ಅಧ್ಯಕ್ಷ ಆಗಿರು ಅಂತ ಹೇಳಿ ನಾನೇ ಆಗಿದೆ ಅನ್ಕೊಳ್ಳಿ, ನಮ್ದೇನಿಂದ ಹೋಗುವೆ ಕಾಫಿ ಕುಡಿಯವಿ, ಅಧಿಕಾರಿಗಳು ದಾರಿ ತೋರಿಸೋರು, ಹಿಂಗ್ ಹೋಗ್ಬೇಕು ಸರ್, ಹಂಗೆ ಹೋಗ್ಬೇಕು ಸರ್, KMF ಬಿಡ್ತಾರೆ ಸರ್, ಹಂಗೆ ಸರ್ ಹಿಂಗೆ ಸರ್ ಅನ್ನೋರು ಅಂದ್ಕೊಂಡು ಎಲ್ಲಾರಾಗಿ ಈಗ 14 ಜನ ನಾವು ಇದ್ದೀವಿ. ಸುರೇಶ್ ಅನ್ನು ಹೊರತುಪಡಿಸಿ 13 ಜನ ಇದ್ದೀವಿ. 13 ಜನ ಅಧ್ಯಕ್ಷರಾಗಿದ್ರು ಸಹ ನಾವು ಕೈಲಿ ಮಾರ್ಕೆಟಿಂಗ್ ಮಾಡಕ್ ಅಸಾಧ್ಯ. ಇವತ್ತು ಸುರೇಶ್ ಅಣ್ಣ ಅಧ್ಯಕ್ಷ ಆಗಿರುತ್ತೆ, ಯಾವುದೊಂದು ನೆಟ್ವರ್ಕ್ ಇದೆ, KMF ಗೆದ್ರಲ್ಲ, ಮಾರ್ಕೆಟಿಂಗ್ ಬ್ರ್ಯಾಂಡ್ ನಮ್ದು ಮಾಡ್ತೀವಪ್ಪ, ಆಯ್ತು ಹೋಗ್ಬೇಕು. KMF ಇರ್ಬೇಕು, ಯಾಕಂದ್ರೆ ಬ್ರ್ಯಾಂಡ್ ಅವ್ರೆ ಇದ್ರೊಳಗೆ. ಆದ್ರೆ ಒಂದು ಧೈರ್ಯ ಬೇಕಲ್ಲ, ನಮ್ಗೆ ಎದುರಿಸ್ಬಿಡೋರು, ಅಲ್ಲಿ ಮುಂದಕ್ಕೆ ಕೊಟ್ಬಿಡ ಸರ್, ಆಗೋಯ್ತೆ ಸರ್ ಅಂತ. ಅದಲ್ಲಿರೋ KMFಗೆ ಲೆಫ್ಟ್ ಬರೋದು ನಮ್ಮ ಸಾಹೇಬ್ರು ನೋಡಿ, 5 ಲಕ್ಷ ಪ್ರತಿದಿನ ಹಂಗೆ 5 ಲಕ್ಷ ಹಾಲು ಕುಡಿ ಅಂತ. ನಾವು 19 ಲಕ್ಷ ಹಾಲು ಮಾಡಿದಾಗ ಭಯ ಪಟ್ಕೊಂಡಿದ್ವಿ, 19 ಆಗೋಯ್ತಲ್ಲ, ಹೆಂಗ್ ಮಾರ್ಕೆಟ್ ಮಾಡೋದು, ಯಾವ ರೀತಿ ಮಾಡೋದು ಅಂತ ನಮ್ಗೆ ದಾರಿನೇ ತೋರಲ್ಲ ನಮ್ಗೆ ಅವಾಗ. ಸತ್ಯನಾ ಸರ್? ಈಗ 18 ಲಕ್ಷ ಅಧ್ಯಕ್ಷರಾದಾಗ 18 ಲಕ್ಷ ಹಾಲು ಬಂತಾಯ್ತು. ಪ್ಲಸ್ ಅದಲ್ದ್ರ 5 ಲಕ್ಷ ಹಾಲು ನಮ್ಗೆ ಕೊಡಿ, ನೀವು ನಮ್ಗೆ ನೀವು ರೈಟ್ ಟೈಮ್ ಫಿಕ್ಸ್ ಮಾಡಿ ನಮ್ಗೆ 5 ಲಕ್ಷ ಹಾಲು ಕೊಡಿ ಅಂದ್ರೆ 18 ಪ್ಲಸ್ 5 ಎಷ್ಟಾಯ್ತು ಲೆಕ್ಕ ಮಾಡ್ಕೊಳ್ಳಿ. 23 ಲಕ್ಷ ಹಾಲು ಬಂತು. ಆ 23 ಲಕ್ಷ ಹಾಲು ಮಾರ್ಬೇಕು ಅಂದ್ರೆ ಅವ್ರ ಮಾರ್ಕೆಟಿಂಗ್ ತಲೆ ಇರ್ತದೆ ತಾನೆ. ಎಲ್ಲಿ ಮಾರ್ಬೇಕು? ಬೆಣ್ಣೆಯಲ್ಲಿ ಮಾಡ್ಬೇಕು, ಚೀಸ್ ಎಲ್ಲಿ ಮಾಡ್ಬೇಕು, ಪೌಡರ್ ಯಾವ ರೀತಿ ಮಾಡ್ಬೇಕು, ವೇ ಹೆಂಗ್ ಮಾಡ್ಬೇಕು. ನಾವೇನ್ರಿ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದು ವೇ ಪೌಡರ್ ಎಲ್ಲ ಹೋಯ್ತಾ ಇತ್ತು ಒಳಗಡೆಗೆ, ಎಲ್ಲಿ ಹೋಯ್ತಾ ಇತ್ತು? ಆಚೆ ಹೋಗ್ತಾ ಇತ್ತು, ETP ಹೋಗ್ತಾ ಇತ್ತು, ಚರಂಡಿಗೆ. ಈ ತಿಳ್ಕೊಳ್ಳಿ, ನೀವು ತಿಳ್ಕೊಂಡು ಹೇಳ್ಬೇಕು ಜನಕ್ಕೆ. ವೇ ಪೌಡರ್ ಅನ್ನೋದು ನನಗೂ ಗೊತ್ತಿಲ್ಲ, ನಿಮ್ಗೇನೋ ಗೊತ್ತಾ ವೇ ಅನ್ನೋದು? ಯಾರಿದ್ರೆ ಹೇಳಿ. ಅದನ್ನ ಚರಂಡಿಗೆ ಹೋದ್ರೆ ಇವತ್ತು ಲಾಭ ಬಂತು, ಅದು ಚರಂಡಿಗೆ ಹೋಗಿ ತಂದು ಕೊಟ್ಟರು. ಬೆಣ್ಣೆನ ನಮ್ಗೆ ಮಾರಕ್ ಬರ್ತಾ ಇರಲ್ಲ. ಬೆಣ್ಣೆಲಿ ಎಷ್ಟು ಕೋಟಿ ಲಾಭ ಗೊತ್ತಾ ನಮ್ಗೆ? ತುಪ್ಪದಲ್ಲಿ ಎಷ್ಟು ಲಾಭ ಬಂತು ಗೊತ್ತಾ? ಚೀಜಲ್ಲಿ ಎಷ್ಟು ಬಂತು ಗೊತ್ತಾ? ಆ ಲಾಭನ ತುಳಿದು ಇವತ್ತು 24 ಕೋಟಿ ಲೋಡ್ ತುಂಬಿ ಇವತ್ತು 15 ಸಾವಿರ ನಾವು ತಗೊಂಡು ಉಗಿಸ್ತಾ ಇದ್ವಿ. ಗ್ಯಾಸ್ ತಗೋ, ಅವನಾರೋ ಬಂದಿಲ್ಲ ನಮ್ಮ ಕಡೆ ಗ್ಯಾಸ್ ತಗೋ, ಅವನಾರೋ 15 ಸಾವಿರ ತಗೋ ಇದು ಅಂತ. ಸುರೇಶ್ ಯಾಕೆ ನೀವು 15 ಸಾವಿರ ತಗೋತೀರಿ? ಎಷ್ಟು ಬರ್ತೀರಿ? ಸೌದೆ ಯಾಕೆ ಹಾಕ್ಬಾರ್ದು? ನಮಗೆ ಸೌದೆ ಸಿಗ್ತದೆ, ರೈತರಿಗೆ ಅನುಕೂಲ ಆಗುತ್ತೆ. ಸೌದೆ ಬೇಜಾರು ನೀವು ಸೌದೆಗಳು ಬೇಕರೆ ಯಾಕೆ ಸೌದೆ ಮಾಡಬಾರ್ದು ಅಂತ. ಸರಾಸರಿ ಆಯಿಲ್ ತಗೊಂಡ್ರೆ ನಾವು 1 ಲೀಟರ್ಗೆ 8 ರೂಪಾಯಿ ಹೊರೆ ಬಿಟ್ರೆ KG ಸೌದೆ 3 ರೂಪಾಯಿ ಲೆಕ್ಕ ಮಾಡ್ಕೊಳ್ಳಿ. ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಒಂದು ಪ್ರತಿದಿನ ನಮಗೆ ಒಂದು ವರ್ಷಕ್ಕಿಲ್ಲ ಅಂದ್ರೂ ಒಂದು 10 ಕೋಟಿ ಸರಾಸರಿ ಒಂದು 25 ಕೋಟಿ ನಾವು ಅದಕ್ಕೆ ಖರ್ಚು ಮಾಡ್ತೀವಿ. ಅದಕ್ಕೆ ಆಯಿಲ್ಗೆ ಹೀಟ್ ಆಗ್ಬೇಕಲ್ಲ, ಅದಕ್ಕೆ ಲೆಕ್ಕ ಮಾಡ್ಕೊಳ್ಳಿ. ನಮಗೆ 1 ಟನ್ಗೆ 3,000 ಆದ್ರೆ ಸೌದೆ, ಆಯಿಲ್ಗೆ 8,000 ಆಯ್ತಿತ್ತು, 5,000 ಉಳ್ಕೊಂತು. ಆಯ್ತಾ? ಅದಾದ್ಮೇಲೆ ತದನಂತರ ಅದು ಬಿಡಿ, ಅದಾದ್ಮೇಲೆ ತಿರ್ಗಾ ಮತ್ತೆ ETP ಹೋಗ್ತಲ್ಲ ನಮ್ ಗ್ಯಾಸು, ಅದು ಆಚೆ ಬಿಡೋರು, ಬೆಂಕಿಲಿ ಉರಿಸಿ ಆಚೆ ಹೊಂಟೋಗ್ತಾ ಇತ್ತು. ಇದು ನಮ್ಗೆ ಗೊತ್ತಿಲ್ಲ ಐಡಿಯಾ. ಸುರೇಶ್ ಅಣ್ಣ ಬಂದು ETP ಗ್ಯಾಸ್ ಏನ್ ಮಾಡ್ತಾ ಇದ್ವಿ ಕೇಳಿದ್ರು, ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾವ್ರೆ, ಆಚೆ ಬಿಡ್ತಾವ್ರೆ. ಆ ಗ್ಯಾಸ್ ಉಪಯೋಗಿಸಬಾರ್ದು. ಪ್ಲಸ್ 5 ರೂಪಾಯಿ ಉಳಿತು. ಆ ಗ್ಯಾಸ್ ಉಪಯೋಗಿಸ್ಕೊಂಡು ನೀನು ಅಡಿಗೆ ಮಾಡ್ಬೋದು. ಮತ್ತೆ ನಮ್ಗೇನು ಏನು ಗ್ಯಾಸ್ಗೆ ನಾವು ಕೊಡ್ತಾ ಇದೀವಿ ಅದನ್ನ ಈಗ ಮತ್ತೆ ಮಿಷಿನ್ ಹಾಕಿದ್ರೆ ಅದನ್ನ ಟರ್ನ್ ಆನ್ ಮಾಡಿ, ಇಲ್ಲ ಬೇರೆಯವ್ರಿಗೆ ಗ್ಯಾಸ್ನವ್ರಿಗೆ ಮಾಡ್ಬೋದು, ಇಲ್ಲಾಂದ್ರೆ ನಾವು ಉಪಯೋಗಿಸ್ಬೋದು. ಬಿಕ್ಕಿದ್ರೆ ಬೇರೆಯವ್ರಿಗೆ ಮಾಡ್ಬೋದು, ಇಲ್ಲಾಂದ್ರೆ ನಾವು ಗ್ಯಾಸ್ ಅವಶ್ಯಕತೆ ಇಲ್ಲ, ನಾವೇ ಉಪಯೋಗಿಸೋದಂತ ಚಿಂತನೆ. ಇದು ಚಿಂತನೆ ಈಗ ವಿಶ್ವೇಶ್ವರ ಸರ್ ನಾವು ಯಾಕೆ ನೆನ್ಕೋತೀವಿ, ಡ್ಯಾಮ್ ಕಟ್ಟಿದ್ರು ಅವ್ರಿಗೆ ಒಂದು ಐಡಿಯಾ ಇತ್ತು ಅಂತ. ನಾವೀಗ ಯಾಕಂದ್ರೆ ಇಲ್ಲಿ ಬಂದಿರ್ತಕ್ಕಂಥದ್ದು ಹೆಮ್ಮೆ ವಿಚಾರ ಕತ್ ಕೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ನಾನು ಸುರೇಶ್ ಅಣ್ಣನ ಶಿಷ್ಯ, ಅವ್ರ ಹಿಂದೆ ಓಡಾಡ್ತೀನಿ ಅಂತಲ್ಲ, ನಿಮ್ಗೆಲ್ಲ ಗೊತ್ತಾಗಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತಾಗಿ ಅಂತ. ನಮ್ಗೆ ಯಾರು ಗೊತ್ತಿಲ್ಲ, ದೇವರಣಗೂ ಮಾರಪ್ಪನಿಗೂ ಇದೆಲ್ಲ ಗೊತ್ತಿಲ್ಲ. ಇಲ್ಲ ಇದು ಹೆಂಗೆ ಹಾಕಿ ಹೋಗ್ತದೆ, 15 ಸಾಲ ಹೆಂಗ್ ಬರ್ತದೆ, ಸೌದೆ ಎಲ್ಲ ಹೋಯ್ತದೆ ಸರ್, 15 ಕಷ್ಟ ಆಯ್ತಾ, ಖಾಲಿ ಆಯ್ತಲ್ಲ ತಗೊಂಬಿಡಿ, ಟೆಂಡರ್ ಕರೆದ್ಬಿಡಿ, ಆಯ್ತು ನೋಡಿ ಸರ್. ಗ್ಯಾಸ್ ತಿಂತ ಸರ್, ಆಗೋಯ್ತು ಸರ್, ಗ್ಯಾಸ್ ತಗೊಂಬಿಡಿ, ತಗೊಂಡು ಲಾರಿ ಲೋಡ್ ನಿಲ್ಲಿಸಿ ಉರ್ಸಿ. ನಾವು ಚಿಂತನೆ ಮಾಡಕ್ಕೆ ಹೊರಟಿರ್ಲಿಲ್ಲ. ಸುರೇಶ್ ಅಣ್ಣ ಅಧ್ಯಕ್ಷರಾಗಿ ಬಂದಾದ್ಮೇಲೆ ಅಧ್ಯಕ್ಷ ಏನಾರ ಕೊಡ್ಬೇಕಲ್ಲ ರೈತರಿಗೆ. ನಮ್ಗೆ 3 ಬೆನ್ನೆಲುಬು.
ಒಂದು ರೈತರ ಬೆನ್ನೆಲುಬು ನಮ್ಮ ಒಕ್ಕೂಟಕ್ಕೆ. ಅದೇ ರೀತಿ ನಮಗೆ ಬೆಳಗ್ಗೆ ಎದ್ದು ಹಾಲು ಮಾಡ್ತಾರೆ ನೋಡಿ, 5 ಗಂಟೆಗೆ 4:15ಗೆ ಎದ್ದು ಹಾಲು ಮಾಡ್ತಾರಲ್ಲ ಏಜೆಂಟ್ಗಳು, ಅವ್ರೊಂದು ಬೆನ್ನೆಲುಬು. ನೀವ್ ಹೆಂಗ್ ಹಾಲು ಕರಿತಾರೋ ಅವ್ರು ಹೆಂಗ್ ಮಾಡ್ತಾರೋ, ನೀವ್ ಹೆಂಗ್ ಕರೆದ ಹಂಗ್ ಹಾಲು ಕರಿಸ್ತಾರೋ ಅವ್ರು ಮಾಡೋಕೆ ಅವ್ರು ಬೆನ್ನೆಲುಬು. ಮೊದಲನೇದಾಗಿ ವರ್ಕರ್ಸ್, ನಮ್ಮ ಆಫೀಸರ್ಸ್ ಆಮೇಲೆ ಹೇಳ್ತೀನಿ, 4ನೇದು 5ನೇದು ಬರ್ತಾರೆ ಅವರು. ಕಾಂಟ್ರಾಕ್ಟ್ ವರ್ಕರ್ಸ್, ಇವತ್ತು ಕಾಂಟ್ರಾಕ್ಟ್ ವರ್ಕರ್ಸ್ ನಮ್ಗೆ ನಮ್ಮ ಪ್ರತಿದಿನ ಕೆಲಸ ಮಾಡ್ತಕ್ಕಂಥದ್ದು ಕಾಂಟ್ರಾಕ್ಟ್ ವರ್ಕರ್ಸ್ 1800 ಗುತ್ತಿಗೆ ನೌಕರರು ಇದ್ದಾರೆ. ಪ್ರತಿದಿನ ಕೆಲಸ ಮಾಡ್ತಕ್ಕಂಥವ್ರು 1800 ಗುತ್ತಿಗೆಯವರು. ನಿಮ್ಮನ್ನು ಬಿಟ್ಟು ಸೆಕ್ರೆಟರಿಗಳು ಮತ್ತೆ ಟೆಸ್ಟರ್ ಬಿಟ್ಟು ನಮ್ಮ ಪ್ರತಿದಿನ ಸರಾಸರಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು 1800 ಜನ. ಅದೇ ರೀತಿ ನಮ್ಗೆ ಆಫೀಸರ್ಸ್ ಅನ್ನೋರು 860 ಆಫೀಸರ್ಸ್. ಯಾಕಂದ್ರೆ ಇಒ ಮತ್ತೆ ಡಿಎಂ ಮತ್ತೆ MD ಎಲ್ಲ ಸೇರಿಸಿ ಪರ್ಮನೆಂಟ್ ಎಂಪ್ಲಾಯೀಸ್ 900 ಕಡೆ. ನಮ್ಗೆ ಪ್ರತಿದಿನ ಕೆಲಸ ಮಾಡ್ತಕ್ಕಂಥದ್ದು ಹಾಲ್ ಪ್ಯಾಕೆಟ್ ಮಾಡೋರು, ಇದು ಎತ್ತೋರು, ಪ್ಯಾಕ್ ಮಾಡೋರು, ಮತ್ತೆ ಅದನ್ನ ತುಂಬೋರು, ರೋಡ್ ಮಾಡೋರು, ಅನ್ಲೋಡಿಂಗ್ ಮಾಡೋರು ಎಲ್ಲ ಸೇರಿ 1800 ಜನ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಕೊಡ್ಬೇಕಲ್ಲ, ನಾವೇನು ಕೊಟ್ಟಿರಲಿಲ್ಲ ಅವ್ರಿಗೆ. ಊಟ ಒಂದು ಅದು ಸಬ್ಸಿಡಿ ಕೊಡ್ತೀವಿ. ಯಾಕೆ ಬಿಟ್ರೆ ಪಾಪ ಅವ್ರಿಗೇನು ಇದುವರೆಗೂ ಮಾಡಿಲ್ಲ. ಅದಾಗ್ಬಿಟ್ಟು ನಮ್ಮ ಸೆಕ್ರೆಟರಿಗಳಿಗೆಲ್ಲ ಏನು ಮಾಡಬೇಕು ಅವ್ರು ಕೆಲಸ ಮಾಡ್ತಾರೆ. ಅವರು ಕೆಲವರು ಇದು ಮಾಡ್ತಾರೆ. ಸರಾಸರಿಯಾಗಿ ಸೆಕ್ರೆಟರಿ ಒಬ್ಬರನ್ನೇ ನೋಡೋದಲ್ಲ, ಅದೇ ರೀತಿ ಶುಚಿಗಾರನೂ ನೋಡಬೇಕು. ಶುಚಿಗಾರರಿಂದ ಕೆಲಸ ಮಾಡಿದ್ರೆ ಶುಚಿ ಮಾಡಿದ್ರೆ ಅಲ್ಲಿಂದ ಟೆಸ್ಟರ್ ಆಗ್ತಾನೆ. ಟೆಸ್ಟರ್ ಅಲ್ಲಂದ್ರೆ ಆಮೇಲೆ ಸೆಕ್ರೆಟರಿ ಬರ್ಕೋತಾನೆ. 3 ಜನ ಕೆಲಸ ಮಾಡ್ಬೇಕಲ್ಲ. ಅಲ್ಲ ನೀವು ಸಂಬಳ ಈಕ್ವಲ್ ಇಲ್ಲಿಯವರು ಇರ್ಬೋದು, ಆದ್ರೆ ಕೆಲಸ ಒಂದೇ ಅಲ್ಲ ಅಂತ ಇಲ್ಲ. ಇವ್ರಿಗೆ ಶುಚಿಗಾರನ ಕಮ್ಮಿ ಕೊಡ್ಬೇಕು, ಟೆಸ್ಟರ್ಗೆ ಸ್ವಲ್ಪ ಜಾಸ್ತಿ ಮಾಡಬೇಕು, ಮತ್ತೆ ಸೆಕ್ರೆಟರಿಗೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಅಂತ 3 ಹಂತ ಮಾಡಬೇಕು ಅಂತ ನಾವೆಲ್ಲ ಚಿಂತನೆ ಮಾಡೋದು. ನಾನು ಹೇಳಿದೆ ಇಲ್ಲ ಅಂತ, ಚಿಂತನೆ ಮಾಡಿ ಹಿಂಗ್ ಮಾಡ್ಬೇಕು ಅಂತ ನಾನು ಹೇಳಿದೆ. ಒಪಿನಿಯನ್ ತಗೊಂಡ್ರು, ಇಲ್ಲಪ್ಪ ಹಂಗಲ್ಲ ಕಣಯ್ಯ, ಕೆಲಸ ಮಾಡೋರು ಯಾರು, ಶುಚಿಗಾರರಿಂದ ಶುಚಿಗೊಳಿಸ್ಕೊಡ್ತಾನೆ, ಅವ್ನು ಟೆಸ್ಟರ್ ಬರ್ಕೋತಾನೆ, ಅವ್ನು ಹಾಲಾಗ್ತಾನೆ, ನಿಮ್ ಸೆಕ್ರೆಟರಿ ಬರ್ಕೋತಾನೆ. ಒಪ್ಕೋತೀನಿ ನಾನು. 3 ಜನ ಕೆಲಸ ಮಾಡ್ತಾನೆ ಅಲ್ಲಿ ಮುಂದಕ್ಕೆ ಬರೋದು. ಅದಕ್ಕೆ ಈಕ್ವಲ್ ಆಗಿ ಹಂಚ್ಕೋಬೇಕು. ತಲಾ 15,000 ಹಂಚ್ಕೋಬೇಕು ಅನ್ನೋದನ್ನ ಚಿಂತನೆ ಮಾಡಿ ಡಿಸೈಡ್ ಮಾಡಿದ್ವಿ. 4 ಜನ ಇದ್ರೆ 4 ಭಾಗ ಆಗುತ್ತೆ, 3 ಜನ ಇದ್ರೆ 3 ಭಾಗ ಆಗುತ್ತೆ, 2 ಇದ್ರೆ 2 ಭಾಗ ಆಗುತ್ತೆ. ಅದು ನಾನು ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು. ನೀವು ಕೊಡ್ಲೇಬೇಕದನ್ನ ಸಮವಾಗಿ ನಿಮ್ಮ ಅಕೌಂಟ್ಗೆ ಹೋಗ್ತದೆ. ಆದ್ರೆ 3 ಜನ ಇದ್ರೆ 3 ಈಕ್ವಲ್ ಆಗಿ ಹೋಯ್ತದೆ, 2 ಹೋಯ್ತದೆ, 4 ಜನ ಇದ್ರೆ 4 ಜನ ಈಕ್ವಲಿ 15,000. ಒಂದು ಸಂಘಕ್ಕೆ 15,000 ನಾವು ಉಗಾದಿ ಬೋನಸ್ ಆಗಿ ಕೊಡಕ್ಕೆ ಆಡಳಿತ ಮಂಡಳಿ ಮತ್ತೆ ಅಧಿಕಾರಿಗಳ ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ರೈತರಿಗೆ ನಮ್ ಬಂದಿರ್ತಕ್ಕಂಥ, ನೋಡಪ್ಪ ನಿಂದು ಸಂಪಾದನೆ ಇಲ್ಲ ಕಣೆ, ನಮ್ಮ MD ಮತ್ತೆ ಇವ್ರನ್ನ ಜಾಸ್ತಿ ಕೇಳ್ತಾರೆ ನಮ್ಮ ಲೀಡರ್ ಸರ್ನ, ಎಲ್ಲ ನೀವು ಆದಾಯ ಮಾಡಿದ್ದು ನಾನು ರೈತರಿಗೆ ಕೊಡ್ಬೇಕು. ರೈತರಿಗೆ ಏನ್ ಕೊಡುಗೆ ನಾನು ಅಧ್ಯಕ್ಷರಾದ್ಮೇಲೆ ಹೊಸದಾಗೂ ಬಂದಿದ್ದ ಡೈರೆಕ್ಟರ್, ಇವ್ರು ಹಳಬ ಡೈರೆಕ್ಟರ್ ಬಂದ್ರೆ ಅವ್ರೇನ್ ಕೊಡ್ಬೇಕು ಕೊಡುಗೆ ಅಂತ. ಇವಾಗ ಕೆಲವರೆಲ್ಲ ಸಂಘದ ಅಧ್ಯಕ್ಷರಾಗಿದ್ರಿ, ಕೆಲವರು ಏನಪ್ಪ ಮಾಡಿದ್ರಿ ಅಧ್ಯಕ್ಷ ಆದ್ಮೇಲೆ ಕೇಳ್ತಾರೆ ತಾನೆ, ಅಲ್ಲ ಅಧ್ಯಕ್ಷರ ಅಧ್ಯಕ್ಷ ಆದ್ಮೇಲೆ ಕೇಳ್ತಾರೆ ನಿಮ್ಗೆ. ಅದಕ್ಕೆ ಅವ್ರಿಗೆ ಸರಾಸರಿ 59 ಕೋಟಿ ಅಲ್ಲ ಸರ್, 59 ಕೋಟಿ 39,78,492 ರೂಪಾಯಿನ ರೈತರಿಗೆ ಪ್ರತಿ ಲೀಟರ್ಗೆ ಯಾವಾಗ ಏಪ್ರಿಲ್ 25 ಅಲ್ಲ ಸರ್, 1 ಏಪ್ರಿಲ್ 31, 2025ರಿಂದ ಏಪ್ರಿಲ್ 31, 2026ವರೆಗೆ ನಿಮ್ಗೆ ಮಾಹಿತಿ ತಗೊಂಡು ನಿಮ್ಗೆ ಸರಾಸರಿಗೆ ₹1 ಹಾಲು, ಒಂದು ಹಾಲಿಗೆ ₹1 ಕೊಡಬೇಕು. ಈಗ 3 ಲೀಟರ್ ಹಾಕಿದ್ರೆ ಡೈರೆಕ್ಟ್ ಆಗಿ ಅಕೌಂಟ್ಗೆ, ಸಂಘಕ್ಕಿಲ್ಲ, ಡೈರೆಕ್ಟ್ ರೈತರ ಅಕೌಂಟ್ಗೆ ಕೊಡಬೇಕು ಅಂತ ಚಿಂತನೆ ಮಾಡಿ ಅದಕ್ಕೆ ಇವಾಗ ಎಲ್ಲರೂ ಇಂಡಿವಿಜುವಲ್ ಇಟ್ಕೊಡಿ ಅಂತಾನೆ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಈಗ ₹1 ಸರಾಸರಿ ಕೊಟ್ರೆ 1 ಲಕ್ಷ ಹಾಲು ಹಾಕಿದ್ರೆ 1 ಲಕ್ಷ ರೂಪಾಯಿ ಹಾಲು ಬರ್ತದೆ ದುಡ್ಡು. 50,000 ಹಾಕಿದ್ರೆ 50,000 ಬರ್ತದೆ, 10,000 ಹಾಕಿದ್ರೆ 10,000 ಬರ್ತದೆ, 5,000 ಹಾಕಿದ್ರೆ 5,000 ರೂಪಾಯಿ ಅಕೌಂಟ್ಗೆ ನೇರವಾಗಿ ಬರ್ತದೆ. ನಮ್ಮ ಇವಾಗ 5 ಲಕ್ಷ
ಹಾಲು ಹಾಕಿರೋದು ನಮಗೆ ನಿರ್ದೇಶನ ನಮ್ಮ ತಾಲೂಕಿಗೆ 5 ಲಕ್ಷ ಹಾಕಿದ್ರೆ 5 ಲಕ್ಷ ರೂಪಾಯಿ ದುಡ್ಡು ನಿಮ್ಮ ಅಕೌಂಟ್ ಆಗಿ ಬರ್ತದೆ. ಇವತ್ತು ನಿಮ್ಮ ಬಂದಿದ್ದ HKR ಕೇಳೋದು ದಯಮಾಡಿ ನೀವೆಲ್ಲ ರೈತರುಗಳಿಗೆ ಹೇಳ್ಬೇಕು, ಏನು ನಮ್ಮ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥದ್ದನ್ನ ನೀವು ಹಸುಗಳಿಗೆ ತಗೋಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಇವತ್ತೇನು 80,000 ಬರ್ತದೆ, 1 ಲಕ್ಷ ಬರ್ತದೆ, ನಿಮಗೆ 50,000 ಬರ್ತದೆ, 20,000 ಬರ್ತದೆ. ಅದಕ್ಕೆ ನಾವು ಲೋನ್ ಕೊಡಿಸ್ತಾ ಇದ್ದೀವಿ. ಈಗ ಅದ್ರ ಜೊತೆಗೆ ಹಾಕಿ ದಯಮಾಡಿ ಹಸು ತಗೊಂಡು ನಾವು ಹಸುನ ಜಾಸ್ತಿ ಮಾಡ್ಕೊಳ್ಬೇಕಾಗ್ತದೆ, ಹಾಲನ್ನ ಜಾಸ್ತಿ ಮಾಡಬೇಕಾಗ್ತದೆ. ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಕಮ್ಮಿ ಆಗ್ತದೆ. ನಮ್ಮ ಕಡೆ ಏನಿದ್ರು ರಾಮನಗರ ಜಿಲ್ಲೆನೇ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಕ್ಕಂಥದ್ದು. ಹಾಲುಳ್ಳಿ ಇಂಡಸ್ಟ್ರಿ ಆದ್ರಿಂದ ಇನ್ನೂ ಕಮ್ಮಿ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ಅಕ್ವೈಡ್ ಆಯ್ತು, ಹೊಸದಲ್ಲಿ ಅಕ್ವೈಡ್ ಆಯ್ತು ಅಂದ್ರೆ ಅಲ್ಲೂ ಹಾಲು ಕಮ್ಮಿ ಆಗುತ್ತೆ. ದಯಮಾಡಿ ನೀವು ಹಸುಗಳನ್ನ ಮಾರಕ್ಕೆ ಹೋಗ್ಬಿಡಿ. ಈಗ ನಾವು ಈ ಸಮಯ ತರ್ತಾ ಇದೀವಿ. ಈಗ 99% 100% ಸಹ ಹೆಣ್ಣು ಕರು ಆಗುತ್ತೆ. ಕರುಗಳನ್ನ ಪೋಷಣೆ ಮಾಡಬೇಕು. ಕರು ಹಾಕ್ತಾ ಬಿಡು ಹಾಲು ಬಿಟ್ರೆ ಅರ್ಧ ಲೀಟರ್ ಬಿಟ್ರೆ ಇದಾಗುತ್ತದೆ, ಬಿಡ್ತದೆ, ಅರ್ಧ ಲೀಟರ್ ಬಿಡ್ತದೆ ಅಂತ ಕೆಲವರು ರೈತರುಗಳು ಇದು ಮಾಡ್ತಾರೆ. ಹಸುಗೂ ಸಹ ನೀವು ಇಂಟರ್ನೆಟ್ ನೋಡ್ಬೋದು. ಹಸು ಹಾಲು ಕರೆದ್ಬಿಟ್ಟು ಹಸುಗೆ ಕರುಗಳಿಗೆ ಹಾಲು ಕುಡಿಸ್ತಾರೆ. ನೀವು ಒಂದು ವಿಡಿಯೋ ನೋಡಿರಿ, ಯೂಟ್ಯೂಬ್ ಅಲ್ಲಿ ನೋಡಿರಿ, ಗೊತ್ತಾಗುತ್ತೆ. ಹಂಗ 5 ತಿಂಗಳು ಕರು ಹಸು ಇದ್ದಂಗದೆ, 5 ತಿಂಗಳು ಕರು ಹಂಗೆ ಅವ್ರು ಮೇಂಟೆನೆನ್ಸ್ ಮಾಡ್ತಾರೆ. 30 ರಿಂದ 40 ಲೀಟರ್ ಕೊಡುವಂತ ಹಾಲನ್ನ ಹಸುಗಳನ್ನ ನಾವು ಪಳಗಿಸ್ಬೋದು. ಈಗ ಆದಾಯ ಹಾಕಿ ನಾವು ತಗೋಬೇಕು, ಬಂಡವಾಳ ತಗೋಬೇಕು. ಹಂಗೆ ನಮ್ಮ ರೈತರುಗಳು ಹಂಗೆ ಮಾಡಲ್ಲ. ಈಗ ಸೈಲೇಜ್ ಮಾಡ್ಕೋಬೇಕು. ಈಗ ಬೇಸಿಗೆ ಬರ್ತಾ ಇದೆ, ಹುಲ್ಲು ಕಮ್ಮಿ ಆಗ್ತದೆ, ಸೈಲೇಜ್ ಮಾಡ್ಕೋಬೇಕು. ಈಗ ಸೈಲೇಜ್ ನಾನೇ ಹೇಳ್ಬಿಟ್ಟಿದ್ದೀನಿ, ಯಾರು ಬೇಡ ಅಂತ ಕೊಡೋದಿಲ್ಲ, ನಾನೇ ಮೇಂಟೈನ್ ಮಾಡ್ತೀನಿ ಸರ್. ಯಾರೋ 3 ಜನ ಹುಡುಗರು ಇಟ್ಬಿಟ್ಟು ಅವ್ರಿಗೆ ಕೆಲಸ ಕೊಟ್ಟಾಗುತ್ತೆ. ಸೈಲೇಜ್ನ ನಾನೇ ಬರೋಂಗ್ ಮಾಡಿದ್ದೀನಿ. ಈಗ ಅದು ಕಳಿಸಿ ಎಲ್ಲ ರೀತಿಗೆ ಅನುಕೂಲ ಆಗಲಿ, ಏನೇ ಕಷ್ಟ ಆದ್ರೂ ಪರವಾಗಿಲ್ಲ, ಮಾಡಲೇಬೇಕು ಅಂತ ಇದ್ದು ನಮ್ಮ ಧ್ಯೇಯ. ಹಾಲು ಜಾಸ್ತಿ ಮಾಡಬೇಕು ಅನ್ನೋದು. ಅದಕ್ಕೆ ಸೈಲೇಜ್ ನಾನೇ ಹೇಳಿದ್ದೀನಿ. 4 ಜನ ಹುಡುಗರಿಗೆ ಕೆಲಸ ಕೊಟ್ಟಂಗಾಗುತ್ತೆ. ಆ 4 ಜನ ಪ್ರತಿದಿನ ಯಾರು ಬೇಕೋ ಅವ್ರು ಕಳಿಸ್ಕೊಡ್ತೀನಿ. ಏನೇನು ಟೆಂಡರ್ ಆಗಿರ್ಬೇಕಲ್ಲ ಸರ್, ಅದೇ ನಾನೇ ಕಳಿಸ್ತಾ ಇದ್ದೀನಿ. ಅದು ಪ್ರತಿ ಊರಿಗೆ ಒಂದೊಂದು ದಿನ ಕಳಿಸ್ತೀನಿ. ಸೈಲೇಜ್ ಕಳಿಸ್ಕೊಳ್ಳಿ, ಮೂಟೆ ಮಾಡಿಕೊಳ್ಳಿ. ಅದ್ರ ಜೊತೆಗೆ ಹಸಿ ಹುಲ್ಲು ಹಾಕಿ. ನಮ್ಮ ಡಾಕ್ಟರ್ ಹೇಳ್ತಾರೆ ಫೀಡ್ಸ್ ಹೆಂಗ್ ಕೊಡ್ಬೇಕು, ಗೋದರ್ ಶಕ್ತಿ ಯಾವಾಗ ಕೊಡ್ಬೇಕು, ಮತ್ತೆ ಮಿನರಲ್ ಮಿಕ್ಸರ್ ಯಾವಾಗ ಕೊಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಜಂತುಳಿದ ಔಷಧಿ ಯಾವಾಗ ಹಾಕ್ಬೇಕು ಅನ್ನೋದನ್ನ. ನಾವು ನಮಗೂ ಗ್ಯಾಸ್ಟ್ರಿಕ್ ಗೊತ್ತಾಗ್ತದೆ, ಅದು ತಿಂಡಿ ಅದಕ್ಕೂ ಹಸುಗಳಿಗೂ ಸಹ ಗ್ಯಾಸ್ಟ್ರಿಕ್ ಬರೋ ಸಾಧ್ಯತೆ ಜಾಸ್ತಿ. ಅದನ್ನ ಯಾವಾಗ ನಿಮ್ಗೆ ಹಾಕ್ಬೇಕು ಅಂತ ಕ್ಯಾಂಪಲ್ಲಿ ಹೇಳ್ತಾರೆ, ನಮ್ಮ ಡಾಕ್ಟರ್ ಹೇಳ್ತಾರೆ, ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ನಮ್ಮ ರೈತರು ಉಪಯೋಗಿಸ್ಕೊಳ್ಳಲ್ಲ. ಹಾಲು ತಗೊಳಕ್ ಕಳೆದ್ರು ಏನೋ ದೊಡ್ಡ ಕೆಲಸ ಮಾಡ್ತಾರೆ. ಅಲ್ಲಿ ಹೋದ್ರೆ ಒಂದು ಹೆಣ್ಣೆನ್ಸು ಇವತ್ತು 1,500,000 ಹಾಲು ಹಾಕ್ತಾಳೆ. ಅವಳು ಅಂಗವಿಕಲ ಎಮ್ಮ ಅಲ್ಲ, ಅಂಗವಿಕಲ ಅಂತ ಹೇಳ್ಬಾರ್ದು, ಹಂಗೆ ಅನ್ಬಾರ್ದು, ಸಾರಿ, ವಿಕಲಚೇತನ ಅವು ಎಮ್ಮ. 1,500,000 ಹಾಲು ಹಾಕ್ತಾಳೆ ಎಮ್ಮ. ಏನ್ ಸರ್? ಹೌದು. 1,000 ಲೀಟ್ರು ಬೇರೆ ಕೊಡ್ತಾ ಆ ಎಮ್ಮ ನಮ್ಮ ಸಾಹೇಬರು ಕರೆಸಿ ಹಂಗೆ ಹಾಕ್ಬೇಕು ಅಂತ ಪ್ರತಿದಿನ 1,000 ಲೀಟರ್ ಲೆಕ್ಕ ಮಾಡ್ಕೊಳ್ಳಿ. 1,800 ಪ್ರತಿದಿನ ಸರಾಸರಿ 1,800 ಲೀಟರ್ ಹಾಲು ಬರ್ತದೆ. ಅದೇನು ಬಾಡಿಗೆ ಸೆಟ್ಟು ಲೇಬರ್ ಎಷ್ಟು ಜನ ಬಿಡಿ, 4 ಜನ ಇರೋದು ಅಷ್ಟು ಹಸುಗೆ. ಸೈಲೇಜು ಕೊಂಡ್ಕೊಂಡ್ಬರ್ತಾರೆ, ಜೋಳ ಕಡ್ಡಿನ ಹಸಿ ಹುಲ್ಲು ಕೊಂಡ್ಕೊಂಡ್ಬರ್ತಾರೆ. ಅವ್ರು ಕೊಂಡ್ಕೊಂಡಿದ್ರು ಲಾಭ ನೋಡ್ತಾ ಇದ್ದಾರೆ. ಅವರು ನಮ್ಮೇಲೆ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಜಾಗ ಇಲ್ಲ, ಹಸು ಕಟ್ಟಕ್ಕೆ ಜಾಗ ಇಲ್ಲ, ಅರ್ಧ ಎಕರೆ ಜಾಗ ಇದ್ರು ಸಾಕು. ಇದನ್ನ ಯಾಕಂದ್ರೆ ಇದು ಉತ್ಪಾದನೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. 100 ರೂಪಾಯಿ ದಾಟಿದ್ರು ದಾಟಬಹುದು ರೈತರ ಹತ್ರ ಹಾಲು ತಗೊಳಕ್ಕೆ. ಅಂತ ಪರಿಸ್ಥಿತಿ ಬಂದೇ ಬರ್ತದೆ ಮುಂದಿನ ದಿನಗಳಲ್ಲಿ. ದಯಮಾಡಿ ಈಗ ಇನ್ನೊಂದು ಅಧ್ಯಕ್ಷರು ಕಸವ್ರೆ, ಸೆಕೆಂಡ್ ಹಾಲು ಹೆಚ್ಚಿಗೆ ಮಾಡ್ತಾರೆ, ನಿಮಗೆ ಬೆನಿಫಿಟ್ ಅಂತ ಅವತ್ತು ಹೇಳ್ತಾ ಇದ್ದೀನಿ. ನೀವು 1,000 ಲೀಟರ್ ಜೊತೆ ಇನ್ನೊಂದು 1,000 ಲೀಟರ್ ಜಾಸ್ತಿ ಸೇರಿದ್ರೆ ನಿಮಗೆ ಬೆನಿಫಿಟ್. 40 ಪೈಸಾ ನಿಮ್ಗೆ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. 1,000ಕ್ಕೆ ಲೆಕ್ಕ ಮಾಡ್ಕೊಳ್ಳಿ, 2,000ಕ್ಕೆ ಲೆಕ್ಕ ಮಾಡ್ಕೊಳ್ಳಿ. ನೀವೆಲ್ಲೂ ಹೋಗ್ಬೇಕಾಗಿಲ್ಲ, 6 ಕೋಟಿ ರೂಪಾಯಿ ನಿಮ್ಗೆ ಇನ್ಸೆಂಟಿವ್ ಪ್ರತಿ ತಿಂಗಳು ನಿಮ್ಗೆ 6 ಕೋಟಿ ರೂಪಾಯಿ ಕೊಡ್ತಾರೆ. ಹಾಗೆ ಬಂದಿರ್ಬೇಕು ಹೊಸ ಬಿಡಿ ಇದಕ್ಕೆ. ನೀನು ಬೆಳಿಗ್ಗೆ ಇವತ್ತು ನಾಳೆ ಬರ್ತದೆ, ಇವತ್ತು ನಾಳೆ ಹೇಳ್ಬಿಟ್ಟಿದ್ದು ನಾವು, ಇವತ್ತು ನಾಳೆ ಇನ್ಸೆಂಟಿವ್ ಕೊಡ್ತೀವಿ ಅಂತ ಹೇಳಿ ಇನ್ಸೆಂಟಿವ್ ಬಂದೇ ಬರ್ತದೆ. ಆಮೇಲೆ ಅದೊಂದು ಈಗ ಮೀಟಿಂಗು ಪ್ರತಿ ತಿಂಗಳು ಮೀಟಿಂಗ್ ಮಾಡ್ಬೇಕಾಗ್ತದೆ. ನಾವು ಸೆಕ್ರೆಟರಿಗಳು ಪ್ರತಿ ತಿಂಗಳು ಬರ್ಬೇಕಾಗ್ತದೆ.
ಇನ್ಸೆಂಟಿವ್ ಯಾಕೆ ಬರ್ತಾ ಇಲ್ಲ ಅಂತ. ಮೊನ್ನೆ ಎಲ್ಲ ಮೀಟಿಂಗ್ ಐತಿ, ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಅಂತ. ನಮ್ದು 54 ಲೂಸ್ ಹೋಲ್ಸ್ ಐತೆ. ಪೀಸಲ್ ಬಾಕಿ ಇರತಕ್ಕಂಥದ್ದು, ತುಪ್ಪದಲ್ಲಿ ಬಾಕಿ ಇರ್ತಕ್ಕಂಥದ್ದು, ಮತ್ತೆ ಸರಿಯಾಗಿ ಮೇಂಟೈನ್ ಮಾಡತಕ್ಕಂಥದ್ದು 54 ಸಂಘ. ನಾನು ಬಂದಾಗ್ಬಿಟ್ಟೆ. ನಾವು ಕೇಳ್ಬೇಕಾದ್ರೆ ನಮ್ಮ ತಾಲೂಕಿಂದ ನಾವು ಸುಮ್ಮನೆ ಹಿಂದಕ್ಕೆ ಹೋಗ್ಬೇಕಾಯ್ತದೆ. ಹಿಂಗೆ ಕೇಳ್ತಾ ಇರ್ಬೇಕಾದ್ರೆ ಯಾರು ಸುಮ್ಮನೆ ಸೂಕ್ಷ್ಮ ನೋಡ್ತಾ ಇರ್ತಾರೆ ಸುರೇಶನ್ ಅವರು. ನಾವೇನು ಮಾಡ್ಬೇಕಾದ್ರೆ ಹಿಂಗೆ ಅವ್ರು ತಪ್ಪಿರ್ತಾರೆ, ಹಿಂಗೆ ನಾವು ಹಿಂಗೆ ಇರ್ಬೇಕಾಗ್ತದೆ. ಆ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಮ್ಮ ತಾಲೂಕಿ ಅಂತಲ್ಲ, ಎಲ್ಲ ತಾಲೂಕಲ್ಲಿದೆ. ಅನ್ನ ಪರಿಸ್ಥಿತಿ ಬೇಡ. ದಯಮಾಡಿ ನೀವು ಮುಂದಿನ ದಿನಗಳಲ್ಲಿ ಕಿವಿ ಮಾತು ಹೇಳ್ತಾ ಇದ್ದೀವಿ, ಯಾರೇ ಬೇಜಾರು ಮಾಡ್ಕೊಂಡು ತಪ್ಪೇನಿಲ್ಲ. ಯಾಕಂದ್ರೆ ನಾವು ರೈತರುಗಳು ಮುಖ್ಯ. ಒಬ್ಬರಿಗೋಸ್ಕರ ನಾವು ಊರು ಮುಖ್ಯ, ಗ್ರಾಮ ಮುಖ್ಯ, ಬೆಳಗ್ಗೆ ಹಾಲು ತಾಯಿ ಕರೆದಾಗ್ತಾರೆ ಅವ್ರು ಮುಖ್ಯ. ದಯಮಾಡಿ ಇವೆಲ್ಲ ಮುಂದಿನ ದಿನಗಳಲ್ಲಿ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಮುತ್ತೋಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಕಠಿಣ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಸೆಕ್ರೆಟರಿ ಹೋಗಿ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಕಠಿಣ ಆಗ್ತದೆ. ನೀವು ಯಾಕೆ ಮುಂದೆ ನೀವು ಸರೋಗಿ ಕೆಲಸ ಮಾಡ್ಕೊಂಡು ಹೋಗಿ. ನೀವು ಎಷ್ಟು ಹಾಲು ಜಾಸ್ತಿ ಮಾಡ್ತೀರೋ ನಿಮಗೆ ಬೆನಿಫಿಟ್. ಮುಂದಿನ ಒಂದು ಏಳಿಗೆ ಮುಂದೆ ಪಿಕ್ಚರ್ ಯಾರು ಬರ್ತಾರೋ ಅವ್ರಿಗೆಲ್ಲ ಮುಂದಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನು ಹೇಳಕ್ ಬರೋ ಬೇಜಾರು ಇನ್ನೂ 1 ಗಂಟೆ ಐತೆ. ಆಗಲೇ 1 ಗಂಟೆ ಆಯ್ತು ನಾನು ಮಾತಾಡೋಕೆ ಪ್ರಾರಂಭ ಮಾಡಿ. 1 ಗಂಟೆ ಆಯ್ತಾ ಸರ್? ಆಯ್ತಾ? ಅದೇ ರೀತಿ ಒಂದ್ಸರಿ ನಾವು ನಿಮ್ಮ ಕೇಂದ್ರ ಸರ್ಕಾರ ಒಂದು ಆದೇಶ ಕೊಟ್ಟಿರ್ತದೆ, ಬನ್ನಿ ಅಂತ ಒಂದು ಲಕ್ಷಾಂತರ ಜನ ಕರೆಸಿ ಒಂದು ಸ್ಟೇಟ್ ಮಾಡಿದ್ವಿ ಬೆಂಗಳೂರಲ್ಲಿ. ಜ್ಞಾಪನ ಇದೆಯಾ? ಬಂದಿದ್ರೆ ಎಲ್ಲರೂ ಅವಾಗ ಸ್ಟೇಟ್ ಮಾಡಿದಾಗ ಫುಲ್ ಅದು ಇದು ಹೋರಾಟ ಕಿಚ್ಚಿಟ್ಬಿಡ್ತಾರೆ, ರೈತರೆಲ್ಲ ರಚಿಕೆ ಬಿಡ್ತಾರೆ ಅಂದ್ಬಿಟ್ಟು ಹೊಟ್ಟೋಯ್ತದು. ಅಮೂಲ್ಗೆ ಇದು ಮಾಡಕ್ಕೆ ಜಾಯಿನ್ ಮಾಡಕ್ ಮಾಡಿದ್ರು. ಲಕ್ಷಾಂತರ ಜನ ಕರೆದಿದ್ವಿ, ಮೀಟಿಂಗ್ ಸ್ಟೇಟ್ ಮಾಡಿದ್ವಿ, ಹೊಂಟಾಯ್ತು. ಈಗ ಫ್ಲಿಪ್ಕಾರ್ಟ್ ಅನ್ನು ಇದ್ಬಿಟ್ಟವನ ₹1. ಇದು ಪರಿಣಾಮ ನಾವೇನೋ ತಗೋಬಿಟ್ಬಿಡಿ, ಇಲ್ಲಿ ಮಾಡಿದ್ರೆ ಗೋಳಿ 1 ಲೀಟರ್ ಹಾಲು ಬಂದ್ಬಿಡ್ತದೆ ಅಂತ ಕೆಲವರು ಇಲ್ಲಿ ನಮ್ಮ ಆರೋಳಿಯಲ್ಲೂ ತಗೋತಾರೆ. ಅರಳಿ ಒಂದೇ ಅಂತ ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು. ದಿನ ಬೆಳಗ್ಗೆ ಯಾಕೆ ಅರ್ಧ ಲೀಟರ್ಗೆ ₹34 ಕೊಡ್ಬೇಕು, ಯಾಕೆ ಕೊಡ್ಬೇಕು ಅಂದ್ಬಿಟ್ಟು ಅಂಗಡಿ ರೇಷನ್ ಪದ್ಧತಿ ಮಾಡಿ ಅಂತ 1 ಲೀಟರ್ ಹಾಲು ಬರ್ತದೆ ಅಂತ. ಪ್ರತಿದಿನ 1800 ಮಾಡಿ ಮಾಡೋಕ್ಕಾಗಲ್ಲ. 1 ಲೀಟರ್ಗೆ ₹1. ಅವ್ನ ಚಿಂತನೆ ಏನು ಲೆಕ್ಕ ಮಾಡ್ಕೊಳ್ಳಿ. ರೈತರಿಗೆ ನಾವು ಹಾಳು ಮಾಡ್ಬೇಕಷ್ಟೇ. ಸುರೇಶಣ್ಣ ಇವತ್ತು ಯಾರು ಮಾಡ್ತಾ ಇರೋ ಕೆಲಸ ಇಡೀ ರಾಜ್ಯದಲ್ಲೇ ಯಾರು ಮಾಡಿಲ್ಲ. ಇವತ್ತು ರೈತರಿಗೆ ಬೋನಸ್ ಕೊಡ್ಬೇಕು, ಸೆಕ್ರೆಟರಿಗೆ ಬೋನಸ್ ಕೊಡ್ಬೇಕು ಅಂತ ಚಿಂತನೆ ಮಾಡಿ ಸುರೇಶಣ್ಣ ಕೊಟ್ಟರು. ಇದಾದ್ಮೇಲೆ ಹೊರತಾ ಬಂದು ನೋಡಿ ಲೆಕ್ಕ ಮಾಡ್ಕೊಳ್ಳಿ. ₹1 ಹಾಲು ಎಲ್ಲಿ ಕೊಡ್ತಾನೆ? ಈ ಮನೆ ಟಿವಿಲಿ ಮತ್ತೆ ಇವಾಗ ಸೆಷನ್ ಮಾತಾಡಿದ್ರು. ಆ ದಾಖಲೆ ತೋರಿಸ್ತೀನಿ, ನಿಮ್ಗೆ ಕಳಿಸ್ತೀನಿ, ಗ್ರೂಪ್ ಹಾಕ್ತೀನಿ. ಆದ್ರೆ ಗ್ರೂಪ್ ಹಾಕಿದ್ದೀನಿ ನಾನು. ಯಾವಾಗ ಕಳಪೆ ಅಂತ ಸೆಷನ್ ಅಲ್ಲಿ ತೀರ್ಮಾನ ಆಗ್ತಾ ಇದೆ. ಆವಾಗ ನೀವು ₹1 ಕೊಟ್ಬಿಟ್ರೆ ನಮ್ಮ ಮಕ್ಕಳ ಕಥೆ ಏನಪ್ಪ? ನೀನು ₹1 ಕೊಡ್ತೀಯಾ ಫ್ಲಿಪ್ಕಾರ್ಟ್ ಅನ್ನು? ಅವಾಗ ವ್ಯಾಪಾರಕ್ಕೆ ಬಂದು ದೇಶನ ಅಧಿಕಾರ ಮಾಡಿದ್ರಲ್ಲ ಯಾರು ಇಂಗ್ಲಿಷ್ನವರು, ಬ್ರಿಟಿಷ್ನವರು. ಆ ರೀತಿ ಆಗಕ್ಕೆ ಬಂದಿದೆ ಅಂತ ಫ್ಲಿಪ್ಕಾರ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಎಚ್ಚರಿಕೆ ಬೇಕು. ದಿನ ನಮ್ಮ ಮಕ್ಕಳಿಗೂ ಅಷ್ಟೇ, ನಿಮ್ಮ ಮಕ್ಕಳಿಗೂ ಅಷ್ಟೇ, ಮುಂದಿನ ರೈತರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ವ್ಯಾಪಾರಕ್ಕೆ ಅಂತಾನೆ ಬಂದಿದ್ದವರು ಬ್ರಿಟಿಷ್ನವರು. ದೇಶನ ಇಷ್ಟದೇ ಇಟ್ಕೊಂಡು ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿ ಎಷ್ಟೋ ಲಕ್ಷಾಂತರ ಜನ ಸತ್ರು, ಎಷ್ಟೋ ಜನ ಉಪವಾಸ ಸತ್ರು, ಎಷ್ಟೋ ಜೈಲಿಗೂ ಇದಾದ್ರು. ಆ ಕಷ್ಟ ನೋಡಿದ್ರೆ ಅದು ಸಮುದ್ರಕ್ಕೆ ಹಾಕಿ ಎಷ್ಟೋ ಜನ ಯೋಧರುಗಳು, ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲ ಸುತ್ತೋರು. ಈಗ ನಾವು ಮುಂದಿನ ದಿನ ಅದೇ ಪರಿಸ್ಥಿತಿ ಬಂದಿದೆ. ಫ್ಲಿಪ್ಕಾರ್ಟ್ ದೇಶದಲ್ಲಿ ಅದೇನು ಫ್ಲಿಪ್ಕಾರ್ಟ್ ನಾವು ವಜಾಗೊಳಿಸಲಿಲ್ಲ ಅಂದ್ರೆ ರೈತರು ಸಹ ಹಾಳು ಮಾಡ್ಬಿಡ್ತಾರೆ. ಮುಂದಿನ ನಾವು ಹಾಲು ಕೇಳ್ತೇವೆ 24 ಕೊಡು, ನಾವು ಮಾರ್ಕೆಟ್ ಮಾಡ್ತೀವಿ. ನಮ್ಮ ಸಂಘ ಎಲ್ಲಿ ಉಳ್ಕೋತದೆ, ನಮ್ಮ ಒಕ್ಕೂಟ ಎಲ್ಲಿ ಉಳಿತದೆ, ನೀವೆಲ್ಲಿ ಇರ್ತೀರಾ, ನಾವೆಲ್ಲಿ ಇರ್ತೀರಾ, ರೈತರಲ್ಲಿ ಇರ್ತೀವಿ. ಹೋರಾಟ ಮಾಡೇ ಮಾಡಬೇಕು. ಹೋರಾಟ ಮಾಡೋಣ. ಈ ಸೌಂಡ್ ಇಲ್ಲ, ಹೋರಾಟ ಮಾಡಲೇಬೇಕು. ಹೋರಾಟ ಮಾಡಿದ್ರೆ ನಿಮ್ಗೆ ಇನ್ಸೆಂಟಿವ್ ಇಲ್ಲ, ಬೋನಸ್ ಇಲ್ಲ, ರೈತರಿಗೆ ₹2 ಕಾಸಿಲ್ಲ, ಸರ್ಕಾರ ರೈತ ₹5 ಪ್ರೋತ್ಸಾಹ ಧನ ಇಲ್ಲ, ಸಂಘನೇ ಇರಲ್ಲ. ಈಗ ಮರಳವಾಡಿಲಿ ಯಾರೋ ಒಬ್ಬ ಒಂದು BMC ಹಾಕೊಂಡು ಹಾಲು ಮಾಡ್ತಾವನೆ. ಸತ್ಯ, ನಾವು ಜನ ಆಗ್ತಾವ್ರ ಹಾಲು ಎಲ್ಲಿ
ಒಂದು BMC ಓಪನ್ ಮಾಡ್ಕೊಂಡು ಸಂಘದಲ್ಲಿ ಕ್ಯಾನಲ್ಲಿ ಆಲ್ರೆಡಿ ಪ್ರೈವೇಟ್ ಮಾಡ್ತಾನೆ. ನಿಮ್ಗೆ ಏನು ಬೆನಿಫಿಟ್? 2 ರೂಪಾಯಿ ಜಾಸ್ತಿ ಕೊಡ್ತಾನೆ. ಸತ್ಯ ಒಪ್ಕೊತೀನಿ ನಾನು. ನಾವು ಕೊಡ್ತಾರಕ್ಕಿಂತ 2 ರೂಪಾಯಿ ಜಾಸ್ತಿ ಕೊಡ್ತಾನೆ. 2 ರೂಪಾಯಿ. ನಾವು ರೈತರಿಗೆ ಏನ್ ಕೊಡ್ತಾ ಇದೀವಿ? ನಿಮ್ಗೆ ಇನ್ಸೂರೆನ್ಸ್ ಕೊಡ್ತೀವಿ. 40 ರೂಪಾಯಿ ಕೂಪನ್ ಹಾಕಿದ್ರೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ನೀವು ಮ್ಯಾಟ್ನ ಇವತ್ತು ಮ್ಯಾಟ್ ಕೇಳ್ತೀರಿ, ಜಾಬ್ ಕೊಟ್ಟರೆ ಕೇಳ್ತೀರಿ. ಹಸುಗಳಿಗೆ ಇನ್ಸೂರೆನ್ಸ್ ಕೊಡ್ತೀವಿ, ಮೆಡಿಕ್ಲೇಮು, ನಿಮಗೂ ಮೆಡಿಕ್ಲೇಮು, ರೈತರಿಗೂ ಪ್ರಮೂಲ ವಿಮೆ ಎಲ್ಲ ಕೊಡ್ತಾ ಹೋಗಿ. ಸರಾಸರಿ ಅವೆಲ್ಲ ಏನೋ ಕೊಡಲ್ಲ, ಏನೋ ಬೇಡ, ನಮ್ಗೆ ಏನೋ ಕೊಡ್ಬೇಡಿ. ನೀವು ಇದು ಕೊಟ್ರೆ ಅಂದ್ರೆ 10 ರೂಪಾಯಿ ಜಾಸ್ತಿ ಕೊಡ್ತೀವಿ ನಿಮಗೆ. ಎಷ್ಟು ಹೇಳಿ? ನಮ್ಗೇನು ಬೆನಿಫಿಟ್? ನಿಮ್ಗೆ ಏನು ಬೇಡ ಬೆಳಿಕೊಬಿಡ್ರಿ, ನಮ್ಗೆ ರೈತ ಜಾಸ್ತಿ ಕೊಡಿ, ನಿಮ್ಗೆ 10 ರೂಪಾಯಿ ಜಾಸ್ತಿ ಕೊಡ್ಬೋದು. ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆಗಿಂದ ಹಾಕಿ ಬಂದ್ಬಿಟ್ಟಿದೆ. ರೈತರಿಗೆ ನಾವು ಚಿಕ್ಕ ಮಿಷನ್ ಕೊಡ್ಬೇಕು, ಮತ್ತೆ ಮ್ಯಾಟ್ಗಳು ಕೊಡ್ಬೇಕು, ಜಾಬ್ ಕೊಟ್ಟು ಕೊಡ್ಬೇಕು, ಮೆಕ್ಕಿ ಮಿಷನ್ ಕೊಡ್ಬೇಕು. ಈಗ ಯಾರು ಚಿಂತನೆ ಮಾಡೋರು? ಸುರೇಶನ ಯಾಕೆ ನಿಮ್ಗೆ ಹಸು ಗಣತಿ ಬೇಕಾಗೆ ನಮ್ಮೆಲ್ಲ ಬೇಜಾರು ಮಾಡ್ಕೊಂಡ್ರೆ ಏನಪ್ಪ ಗಣತಿ ತಗೊಂಡ್ರೆ ಹಸುಗಳನ್ನ ಮ್ಯಾಚ್ ಬರಲ್ಲ, ಜಾಬ್ ಕೊಟ್ಟರು ಬರಲ್ಲ, ಮಿಲ್ಕಿ ಮಿಷಿನ್ ಬರಲ್ಲ ಅಂತ. ಹಂಗಲ್ಲ, ಒಂದೊಂದೊಂದು ಪೂರ್ಣೀಕರಣ ಆಗ್ಬೇಕಲ್ಲ. ಈಗ ಯಾಕೆ ಅವರೆಲ್ಲ ಚಿಂತನೆ ಮಾಡಿ 60 ಕೋಟಿ 24 ಕೋಟಿ ನಷ್ಟ ಆಗಿದ್ನ ಮುಚ್ಚಿ ಈಗ 60 ಕೋಟಿ ಲಾಭ ಕೊಟ್ಟು ಇವತ್ತು ಎಷ್ಟು ಗಣತಿ ತಗೊಂಡಿದ್ರೆ ಅಷ್ಟು ಮ್ಯಾಟು ಪ್ರತಿ ಸಂಘಕ್ಕೆ ಕೊಡ್ತೀವಿ. ಮಿಲ್ಕಿ ಮಿಷನ್ ಸಹ ನೀವು ದಯಮಾಡಿ ಎಲ್ಲ ಡಿಡಿ ಕೊಡಿ, ಮಿಲ್ಕಿ ಮಿಷನ್ ಕೊಡಿ. ಆಮೇಲೆ ಲಿಫ್ಟಿಂಗ್ ಮಿಷನ್ ದಯಮಾಡಿ ಲಿಫ್ಟಿಂಗ್ ಮಿಷನ್ಗೆ ಇಲ್ಲೇ ಮಾಡ್ತಾನೆ, ಅವನಿಗೆ ಕೊಡಿ. ಚೆನ್ನಾಗಿ ಮಾಡ್ತಾನೆ. ನಾನು ಕಾರ್ಯಪ್ರಯೋಗ ನೋಡಿದೆ, ಒಳ್ಳೆ ಸ್ಟ್ರಾಂಗ್ ಆಗಿ ಮಾಡ್ತಾನೆ. ನಮ್ಮ ಆನಂದ ಪ್ರಸನ್ನಗೌಡರು ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಇಟ್ಕೊಡ್ತಾರೆ. ಆದ್ರೆ ನೇರವಾಗಿ ಡಿಡಿ ತಗೊಂಡು ಪ್ರತಿಯೊಂದು ಸಂಘಕ್ಕೂ ದಯಮಾಡಿ ಒಂದೊಂದು ಲಿಫ್ಟಿಂಗ್ ಮಿಷನ್ ಮಾಡಲೇಬೇಕು. ಇಲ್ಲಿ ನೀವು ಸೆಕ್ರೆಟರಿಗಳು ಮಳೆಗಿಲ್ಲ ಅಂದ್ರೆ ನಾನು ಈ ಸೆಂಟರ್ ಕೊಡಲ್ಲ. ನೀವು ಯಾರು ಲಿಫ್ಟಿಂಗ್ ಮಿಷನ್ಗೆ ನೀವು ಬುಕ್ ಮಾಡಲಿಲ್ಲ, ಇನ್ಸೆಂಟಿವ್ ಇವತ್ತು ಹೇಳ್ತಾ ಇದ್ದೀನಿ, ಗಂಟೆಗೋಸ್ಕರ ಹೇಳ್ತಾ ಇದ್ದೀನಿ. ಯಾರಿಗೆ ನನಗೆ ಬೇಜಾರ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಿಮ್ಗೆ ಇನ್ಸೆಂಟಿವ್ ಕಟ್ ಮಾಡಿಸ್ತೀನಿ. ನಮ್ಮ ಸಿದ್ದೇಗೌಡ ಮಾಡ್ಸೋದು ಕೇಳಿ ಹೇಳ್ತಾನೆ. ಹೆಂಗಿದೆ ಸಿದ್ದೇಗೌಡ? ಅದು ಮಿಷಿನ್ ಹೆಂಗಿದೆ ಹೇಳು ಮೊದಲು, ಒಮ್ಮೆ ಹೇಳು. ಹಾ ಆಯ್ತು ನೋಡಪ್ಪ, ನಿಮ್ಮ ಸೆಕ್ರೆಟರಿಗಳಿಗೆ ಹೇಳಿದ್ವಿ ನಾವು, ಗೇಟ್ ಚೆನ್ನಾಗಿದೆ. ದಯಮಾಡಿ ಎಲ್ಲ ಸಂಘದಲ್ಲಿ ಅಕಸ್ಮಾತ್ ನಿಮ್ಗೆ ದುಡ್ಡಿಲ್ಲ ಅಂತ ಹೇಳಿ ನೀವು ಏನೋ ನಿಮ್ಗೆ ಎತ್ತಲು ಬಂದ್ರೆ ನಾನು ಇದರಿಂದ ನಾನು ಅಡ್ವಾನ್ಸ್ ಹಾಕ್ಸ್ಕೊಡ್ತೀನಿ. ದಯಮಾಡಿ ತಗೊಳ್ಳಿ, ನಾವು ಒಕ್ಕೂಟದಲ್ಲಿ ಅಡ್ವಾನ್ಸ್ ಹಾಕ್ಸ್ಕೊಡ್ತೀನಿ. ಅಧ್ಯಕ್ಷರಿಗೆ ಹೇಳ್ತೀನಿ, ನಮ್ಮ ಮ್ಯಾನೇಜರ್ ಇಲ್ಲೇ ಬಂದವ್ರೆ, DM ಇಲ್ಲೇ ಅವರೇ, ನಮ್ಮ MD ಹೇಳ್ತೀನಿ. ಒಕ್ಕೂಟ ನಿಮ್ಗೆ ಕಾಸಿಲ್ಲ ಅಂತಂದ್ರೆ ಪೇಮೆಂಟ್ ಕೂಡ ಕಾಸಿಲ್ಲ ಅಂದಾಗ ನಾನು ನಿಮ್ಗೆ ಅಡ್ವಾನ್ಸ್ ಹಾಕ್ಸ್ಕೊಡ್ತೀನಿ. ದಯಮಾಡಿ ತಗೋಬೇಕು ನೀವು. ಯಾಕಂದ್ರೆ ರೈತರಿಗೆ ಕಷ್ಟ ನಾವು ನೋಡಕ್ಕಾಗಲ್ಲ. ಹಸುಗಳು ಬಿದ್ದಾಗ ಚಪ್ಪೆ ಎಷ್ಟು ಹೋಗ್ತದೆ, ಅವೆಲ್ಲ ಏನೋ ಆಗ್ತದೆ. ನೀವು ತಗೊಂಡ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಇವಾಗ ಹೇಳ್ತಾ ಇದ್ದೀನಿ, ನೀವು ಆದೇಶ ಹಾಕ್ಬೇಕು ಸರ್, ದಯಮಾಡಿ ನಾಳೆನೇ ಆದೇಶ ಹಾಕ್ತೀನಿ. ಅದೊಂದು ಇದು 1 ರೂಪಾಯಿ ಹಾಲು ಕೊಡ್ತಾ ಇರ್ತಕ್ಕಂಥದ್ದು ಇದು ಎಷ್ಟು ಸರಿ ಅನ್ನೋದನ್ನ ನೀವೇ ಚಿಂತನೆ ಮಾಡಬೇಕು. ಫ್ಲಿಪ್ಕಾರ್ಟ್ ಬಗ್ಗೆ ನಾವು ಈಗೇನು ನಾವು ಮಕ್ಕಳುಗಳು ಫ್ಲಿಪ್ಕಾರ್ಟ್ ಬುಕ್ ಮಾಡೋ ಕಮ್ಮಿ ಬರ್ತದೆ, ನಾವು ಬಗ್ಗಿಸಿ ಸೆಲೆಕ್ಟ್ ಕೊಡ್ತಾ ಇದೀವಿ. ಫ್ಲಿಪ್ಕಾರ್ಟ್ ನಮ್ಗೆ ಮುಂದಿನ ದಿನಗಳೆಲ್ಲ ಮಾರ್ಕ್ಸ್ ಬರ್ತಾನೆ, ನಾಳೆ ಅಕ್ಕಿ ಬರ್ತಾನೆ, ತೆಂಗಿನಕಾಯಿ ಬರ್ತಾನೆ, ರೇಷ್ಮೆ ಬರ್ತಾನೆ, ಬಟ್ಟೆ ನಮ್ಗೆ ಬೆಳಗ್ಗೆ ಏನ್ ಕೆಲಸ ಮಾಡ್ತೀವಿ ಅದಕ್ಕೂ ಬರ್ತಾನೆ. ಅವ್ನಿಗೇನಾಗಬೇಕು? ಲಾಭ ಬೇಕು ಅವ್ನಿಗೆ. ಇವತ್ತು ನಾಳೆಗೆ ಬಂದವನೇ ಅಂದ್ರೆ ನಾಳೆ ಏನ್ ಕೊಡ್ಬೋದು ಹೇಳಿ? ಅವನು ನಾಳೆ ನಮ್ಮ ಆಸ್ತಿಗೂ ಬರ್ತಾನೆ. ಅದಕ್ಕೆ ನಾವು ಡೇಟ್ ಮಾಡ್ತೀವಿ, ಮನೆ ಅಧ್ಯಕ್ಷ ಹತ್ರ ಮಾತಾಡ್ತೀವಿ, ನಮ್ಮ MD ಹತ್ರ ಮಾತಾಡ್ತೀವಿ, ನಮ್ಮ ಎಲ್ಲ ನಿರ್ದೇಶಕರು 14 ಜನ ಒಕ್ಕೂಟದ ನಿರ್ದೇಶಕರಿದ್ದೀವಿ. ಅವರೆಲ್ಲ ಕರೆದು ಮೀಟಿಂಗ್ ಮಾಡಿ ಯಾವತ್ತು ಅಂತ ಹೇಳ್ತೀವಿ. ದಯಮಾಡಿ ನೀವು ಅವತ್ತೇನೋ ಗೊತ್ತಿಲ್ಲ, ಹಾಲು ಕರಿಬೇಕು, ನಮ್ಮ ಮದುವೆ ಅದು ಫಂಕ್ಷನ್, ನಿಮ್ಮ ಇದಕ್ಕೋಸ್ಕರ ನಾವು ಮಾಡ್ತಾ ಇರೋದು, ನಿಮ್ ಏಳಿಗೆಗೋಸ್ಕರ. ನೀವೆಲ್ಲ ಸಂಘ ಬಂದ್ರಿ, ಅದೇ ತರ ಬನ್ನಿ, ಅದೇ ತರ ವಾಪಸ್ ಬರೋದು. ಹೋರಾಟಕ್ಕೆ ಸದಸ್ಯತೆ ಇರಬೇಕು. ಅದಕ್ಕೆ ನಮ್ಮ ಅಧ್ಯಕ್ಷರು ಬಿಗಿಯಾಗಿರೋ ಅಧ್ಯಕ್ಷರು ಸಿಕ್ಕವ್ರೆ. ಏನೇ ಅವರು ಮಾರ್ಕೆಟ್ ಮಾಡಬೇಕು ಅನ್ನೋದು ಅಷ್ಟೇ. ಈಗ ಕೆಲವೆಲ್ಲ ಬೇಜಾರು ಮಾಡ್ಕೊಂಡಿದ್ರಿ, ಆನ್ಲೈನ್ ಮಾಡಲಿಲ್ಲ, ಆನ್ಲೈನ್ ಮಾಡಕ್ ಬಂದ್ಬಿಟ್ರಪ್ಪ, ಬಂದಾದ್ಮೇಲೆ ಆನ್ಲೈನ್ ಮಾಡ್ಬಿಟ್ರು, ಹಂಗೆ ಹಿಂಗೆ ಅಂತ. ನೀವು ಆನ್ಲೈನ್ ಮಾಡ್ಬಿಟ್ರೆ ನಿಮ್ಗೆ ಒಳ್ಳೇದಲ್ಲ. ನಿಮ್ಗೆ ನೀನ್ ಯಾರನ್ನು ಕೇಳೋಂಗಿಲ್ವಲ್ಲ. ನೋಡಪ್ಪ ಇಲ್ಲ ಮಾಡಕ್ ಬರ್ತಿದ್ದಾನೆ, ನಾನೇನಪ್ಪ ಮಾಡಲಿ, ನೋಡ ನೀನು ಕರೆದ ಕ್ವಾಲಿಟಿಯಲ್ಲಿ ಬಂದಿದೆ, ಮುಂದೆನೆ ಬಂದಿದೆ. ಯಾಕೆ ಎಲ್ಲ ಮಾಡ್ಬೇಕು? ನೀವು ದಿನ ಬೆಳಿಗ್ಗೆ ಜಾಕ್ ಬೇಯಿಸ್ಕೋಬೇಕು. ನೀವು ಆನ್ಲೈನ್ ಮಾಡ್ಬಿಟ್ರೆ ನಿಮ್ಗೆ ಅನುಕೂಲ ಅಲ್ಲ. ಆನ್ಲೈನ್ ಮಾಡಿ. ಯಾಕೆ ಮಾಡ್ತಾ ಇಲ್ಲ ನೀವು ಆನ್ಲೈನು? ಈಗ BMC ಸ್ವಲ್ಪ ಹಾಕಿರ್ಬೇಕು.
ಈ ಕ್ಯಾಂಡಿಡೇಟ್ಗಳು ನಮ್ಮ ಕೆಂಚಪ್ಪ ಬೇಜಾರು ಮಾಡ್ಕೊಂಡವನೇ ಇಲ್ಲ, ನಮ್ಮ ಕೆಂಚಪ್ಪ ಬಂದವನೇ ಇಲ್ಲ ಗೊತ್ತಿಲ್ಲ ನಮ್ಮ ಅಧ್ಯಕ್ಷರು. 4 ಗಂಟೆಗೆ ಎದ್ದೇಳಬೇಕು, ಹಂಗೆ ಹಿಂಗೆ ಆನೆ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಏನ್ ಮಾಡಕ್ಕಾಗಲ್ಲ. ಕ್ಯಾಂಡಿಡೇಟ್ ರೂಟ್ ಮಾಡ್ಬಿಟ್ಟವ್ರೆ, ಆಗ ತಗೊಂಡೋಗ್ಲೇಬೇಕು. ನಾವು 1 ಗಂಟೆ ಲೇಟ್ ಆಯ್ತು ಅಂದ್ರೆ COP ಹೋಯ್ತದೆ, ಆ ಗೇಟ್ ಹೋಯ್ತದೆ. ನಾವು ಅಲ್ಲಿ ತಗೊಂಡು ಆ ಟೈಮ್ಗೆ ತಗೊಂಡೋಗಿ ಚಿಲ್ ಮಾಡಲೇಬೇಕು. ಆದ್ರಿಂದ ಇನ್ನೇನು BMC ಹೇಳ್ಬಿಟ್ಟಿದೀವಿ, BMC ಅಧ್ಯಕ್ಷರಿಗೆ ಹೇಳ್ಬಿಟ್ಟವ್ರೆ, ಅದೇ ನಮ್ಮ ಮ್ಯಾನೇಜರ್ ಶ್ರೀಧರ್ ಅವ್ರಿಗೆ ಹೇಳ್ಬಿಟ್ಟವ್ರೆ. BMC ಅಂತೂ ಸದಸ್ಯ ಆಗ್ಬಿಡ್ತದೆ. BMC ಆದ್ಮೇಲೆ ನಮ್ಗೆ ನಿಮ್ ಟೈಮಿಂಗ್ಸ್ ಕರೆಕ್ಟ್ ಆಗಿರ್ತದೆ. 6 ಗಂಟೆ ಸಾಯಂಕಾಲ ಬೆಳಗ್ಗೆ ಆ ಗಾಡಿ ಬಂದು ಎತ್ಕೊಂಡಿದ್ದಾರೆ. ಆ ರೀತಿ ದಯಮಾಡಿ ನೀವು ಎರಡಕ್ಕೂ ರೆಡಿ ಇರ್ಬೇಕು. ಆನ್ಲೈನ್ ಮಾಡ್ತೀರಾ? ಏನ್ ಬೈಕಲ್ಲಿ ಸೌಂಡ್ ಇರ್ತದೆ ಏನ್ರಿ? ಆನ್ಲೈನ್ ನಾವು ಬ್ರಾಂಡ್ ಇದು, ನಮ್ದಿನೇ ಬ್ರಾಂಡ್ ಇದು. ನಾವು ಈಗ ಏನ್ ಮಾಡ್ತಾರೆ ಗೊತ್ತಾ, ಮಕ್ಕಳೆಲ್ಲ ಓದವ್ರೆ. ಈಗ ಏನಾಗಿದೆ, ಏನೋ ಆರ್ಗ್ಯಾನಿಕ್ ಬೆಣ್ಣೆ ಅಂತ, ಅದೇ ಬೆಣ್ಣೆ ಬರ್ತಾರೆ, ಗ್ರಾಹಕರು ಹಂಗೆ ತಿಂತವ್ರೆ. ಆ ರೀತಿ ನಮ್ಗೆ ಕ್ವಾಲಿಟಿ ಕೆಲ್ಸೋಂಗಿಲ್ಲ. ದಯಮಾಡಿ ನೀವು ಆನ್ಲೈನ್ ಮಾಡ್ಕೊಳ್ಳಿ. ಹಸುಗಳಿಗೆ ರೈತರಿಗೆ ಸಾಕಣೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ಬೇಕಾಗ್ತದೆ. ಈಗ ಅಧ್ಯಕ್ಷರು ಚಿಂತನೆ ಮಾಡಿ ಹಸುಗಳನ್ನ ಹೆಂಗೆ ಸಾಕ್ಬೋದು, ಹಸು ಜಮೀನು ಎಷ್ಟಿದೆ, ದಯಮಾಡಿ ನೀವೇ ಈಗ ನೀವು ಹಸು ಯಾಕೆ ಕಟ್ಟಬಾರ್ದು, ಡೈರೆಕ್ಟ್ ನೀವು ಸ್ಟಾರ್ಟ್ ಮಾಡ್ರಿ. ರೈತರು ನಿಮ್ದೇ ನೋಡ್ಕೊಂಡು, ನಿಮ್ ತಾಲೂಕಿನಲ್ಲಿ ನಿಮ್ದೇ ಸಾಗಣೆ ನೋಡ್ಕೊಂಡು ತಿರ್ಗಾ ರೈತರುಗಳ ಅನುಕೂಲ ಆಗ್ಲಿ. ಈಗ ಒಬ್ಬ ಡೈರೆಕ್ಟರ್ ಆದ್ಮೇಲೆ ನೀನು ಹಸು ಒಂದು 10-100 ಹಸು ಸಾಕು, ರೈತರು ಬಂದು ನೋಡ್ಕೊಳ್ಳಿ 100 ಹಸು ಹೆಂಗ್ ಸಾಕ್ತಾನೆ, ಲೇಬರ್ ಎಷ್ಟು ಚೆನ್ನಾಗಿದೆ ಅಂತ ಆ ಚಿಂತನೆ. ಯಾಕಂದ್ರೆ ಈಗ ಒಂದು ತಾಲೂಕಲ್ಲಿ ಒಬ್ಬ ಈಗ ಯಾಕೆ ನನ್ನ ಲೇಡೀಸ್ ಯಾಕೆ ಎಷ್ಟು ಹೇಳ್ತೀವಿ, ಈಗ ಹೇಳಿದ್ರೆ ನಾವು 1,804 ಎಮ್ಮ ಅಂತ ಶೇಷಗಿರಿಯಲ್ಲಿ ಪಕ್ಕದಲ್ಲಿ ಬಾಡಿಗೆ ಸೆಟ್ಟು ಹೋಗಿ ಬನ್ನಿ, ದಯಮಾಡಿ ಶೇಷಗಿರಿಯಲ್ಲಿ ಹೋಗಿ ನೋಡಿ. ಬಾಡಿಗೆ ಸೆಟ್ಟಲ್ಲಿ 1,804 ಅಂದ್ರೆ ನಾವ್ಯಾಕೆ ಹಾಕ್ಬಾರ್ದು ನಮ್ಮ ಜಮೀನು ಮಾಡಿಕೊಂಡು? ಅಯ್ಯೋ ಬಾಡಿಗೆ ತಗೊಂಡು ಅಲ್ಲಿಂದ ಬಾಡಿಗೆ ಕಟ್ಕೊಂಡು ಅಲ್ಲೆಲ್ಲ ಜಮೀನು ತಗೊಂಡು ಇದರೊಳಗೆ ಮಳವಳ್ಳಿಯಿಂದ ಸೈಲೇಜ್ ಮಾಡಿಸ್ಕೊಂಡು ಸೈಲೇಜ್ ಇಲ್ಲಿಂದ ಆಹಾರ ತಗೊಂಡ್ಬಂದು ಹಸು ಸಾಕೊಂಡು ಕೆಲಸ ಮಾಡ್ತಾವೆ ನೀನೇ ಅಂತಂದ್ರೆ ನಾವ್ಯಾಕೆ ಪ್ರೋತ್ಸಾಹ ಮಾಡ್ಬೋದು? ನಾವು ಜಮೀನು ಮಾಡಿಕೊಂಡು ನಮ್ದೇ ಜ್ವಾಳ ಮಾಡಿಕೊಂಡು ವನೂರು ಮಾಡಿಕೊಂಡು ನೀರಾವರಿ ಜಮೀನು ಮಾಡಿಕೊಂಡು ಅನ್ನ ಯಾಕೆ ಮಾಡ್ಬೋದು? ದಯಮಾಡಿ ಆ ಮೋಸ ಆಗಲ್ಲ. ಹಸು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಮೋಸ ಆಗೋದು ನಾವು ದುಡ್ಡು ಬಳಸ್ಕೊಳ್ಳೋದು, ಅದಕ್ಕೆ ಹಾಕೋದು ಇದಕ್ಕೆ ಹಾಕೋದು ಅಂತ. ದಯಮಾಡಿ ನೀವು ಒಂದು ಹಸುಗಳನ್ನ ಜಾಸ್ತಿ ಮಾಡ್ಕೊಳ್ಳಿ, ಹೊಸ ಕಟ್ಕೊಳ್ಳಿ, ಹೊಸ ಮಾರ್ಬೇಡಿ. ಇನ್ಸೂರೆನ್ಸ್ ಇರತಕ್ಕಂಥವು ದಯಮಾಡಿ ಇನ್ಸೂರೆನ್ಸ್ 100% ಇನ್ಸೂರೆನ್ಸ್ ಮಾಡಿಸ್ಬೇಕು. ನೀವು ಯಾರು ಕೊಡ್ತಾ ಇದ್ದೀವಿ ನಿಮ್ಗೆ, ಈಗ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ, ಕ್ಯಾಶ್ ಇನ್ಸೂರೆನ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಈಗ ಇದೆಲ್ಲ ಮಾಡಿಸಿದ್ದೀರಾ ಮನೆ ಯಶಸ್ವಿನಿ ಮಾಡಿಸ್ಬೇಕು. ಈಗ ಅದು ಅಧ್ಯಕ್ಷರು ಕರೆಸಿ ಎಲ್ಲ ಮಾತಾಡ್ತಾರೆ, ಮನೆ ಆಫೀಸರ್ಸ್ ಎಲ್ಲ ಬಂದಿರೋ ಮೀಟಿಂಗ್ ಮಾಡೋರು ಅವ್ರ ಬಗ್ಗೆನೂ. ಯಾಕೆ ನೀವು ಕೊಡಲ್ಲ, ಅದಕ್ಕೆ ಯಾಕೆ ಕೊಡಲ್ಲ? ನೀವು ಎಲ್ಲೆಲ್ಲಿ ಕೊಡ್ಬೇಕು, ಲೋಕಲಲ್ಲೂ ಕೊಡ್ಬೇಕು, ಲೋಕಲ್ ಹಾಸ್ಪಿಟಲ್ ಕೊಡ್ಬೇಕು. ರಾಮನಗರದಲ್ಲಿ ಹಾಸ್ಪಿಟಲ್ ಕೊಟ್ಟವ್ರೆ, ದೈನಲ್ಲೂ ಕೊಟ್ಟವ್ರೆ. ಈ ತರ ಅವ್ರು ಯಾಕಂದ್ರೆ ಅವ್ರು ವಾರ್ನಿಂಗ್ ಮಾಡಿ ಅವ್ರು ಹೇಳಿದ್ರೇನೆ. ಈಗ ಅಲ್ಲಿ ಹೋದ್ರೆ ಕೊಡಲ್ಲ, ಯಶಸ್ವಿನಿ ಆಗಲ್ಲ, ಇಷ್ಟು ಜನ ವಾಪಸ್ ಬಂದವ್ರೆ. ಯಶಸ್ವಿನಿ ಕೊಟ್ಟರೆ ಅನುಕೂಲ ಆಗ್ತದೆ. ಅದಕ್ಕೆ ದಯಮಾಡಿ ನೀವು ಯಶಸ್ವಿನಿ ಮಾಡಿಸಿ. ನಾವು ಅಧ್ಯಕ್ಷರು ಬೆಂಗಳೂರು ಬಗ್ಗೆ ನಿಂತವ್ರೆ. ದಯಮಾಡಿ ನಮ್ಮಿಂದ 5 ವರ್ಷ ಬರ್ಬೇಕಾಯ್ತು, ನಾವು ನಮ್ಮ ಜೊತೆ ಬರ್ಬೇಕಾಯ್ತು ನಮ್ಮ ಚಿಂತನೆ ಈಗ. ಯಾಕಂದ್ರೆ ನಾವೆಲ್ಲ ಕೆಟ್ಟ ತಗೊಂಡ್ರೆ ಕೆಲವರು ಏನೇನು ಹೇಳ್ಬಿಟ್ಟು ಅಪಪ್ರಚಾರ ಮಾಡ್ಬಿಟ್ಟಿದ್ರು ನಮ್ಮ ಮೇಲೆ. ದೇನಿಗೆ 5 ಪೈಸಾ 10 ಪೈಸಾ ಲೀಟ್ಗೆ ರಿಜಿಸ್ಟ್ರೇಷನ್ ಕೊಡ್ತಿರ್ತಾರೆ ಅಂತ. ಮತ್ತೆ ಸೆಕ್ರೆಟರಿಗಳ ಅಡ್ಜಸ್ಟ್ಮೆಂಟ್ ಅಂತೆ, ಅವ್ರ ಅಡ್ಜಸ್ಟ್ಮೆಂಟ್, ಅವ್ರ ಅಡ್ಜಸ್ಟ್ಮೆಂಟ್ ಅಂತೆ, ಇವ್ರ ಅಡ್ಜಸ್ಟ್ಮೆಂಟ್ ಅಂತೆ ಅಂತ. ನಾನು ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ, ಇರೋದು ಬೇಡ. ಮದಪ್ಪ ನನಗೆ ಆಶೀರ್ವಾದ ಮಾಡೋ ನನ್ಗೆ ಆದಂತ ಬಿಸ್ನೆಸ್ ಇದೆ, ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾನು ರೈತನಾಗಬೇಕು ಅಂದ್ಕೊಂಡು ಇನ್ನೊಂದು ಹಸುಗಳು ಕಟ್ಟಬೇಕು ಅಂತ ನಾನು ಇವಾಗ ನಮ್ಮ ಡೈರೆಕ್ಟರ್ಗಳ ಗುಜರಾತ್ ಹೋಗ್ತಾ ಇದ್ದೀನಿ. ಒಂದಷ್ಟು ಹಸುಗಳು ತಗೋಣ ಅಂತ 28ಕ್ಕೆ ಪಂಜಾಬ್ಗೆ ಹೋಗ್ತಾ ಇದ್ದೀವಿ. ನಾವು ಒಂದಷ್ಟು ಹಸು ಸೆಟ್ ಆಗ್ತೀವಿ. ನಮ್ಮ ಸುರೇಶ್ ನಮಗೂ ಐಡಿಯಾ, ಇದೆಲ್ಲ ಐಡಿಯಾ ಬರಲ್ಲ. ದೊಡ್ಡವರೇನೋ ಹೇಳಿದಾಗ ನೀವು ನಾವ್ಯಾಕೆ ಹೇಳ್ತೀವಿ ಗೊತ್ತಾಗ್ಲಿ ಅಂತ. ಸುರೇಶ್ ಹೇಳಿದ್ ನಿನ್ನ ನೋಡ್ಕೊಂಡು ನಿನ್ನ ನೋಡಿ ಕಲಿಬೇಕು ಅನ್ನೋ ಧೈರ್ಯ ನಾವೇ. ನೀನೊಂದು 10 ಹಸು ಕಟ್ಟಿ ನಿನ್ನ ಮಾರ್ಗದರ್ಶನ ಆಗಿ ಈ ತರ ಮಾಡಬಹುದಲ್ಲ ಆದಾಯ ಅಂತ ಹೇಳಿದ್ರೆ ಬೇರೆ ಇಂಪ್ರೆಷನ್ ಆಗ್ತಾರೆ. ಈಗ ನಮ್ಮ ಮಕ್ಕಳು ಇಲ್ಲಿ 13,000 ಕೆಲಸಕ್ಕೆ ಹೋಗ್ತಾರೆ. ಸತ್ಯಲ್ಲಂದ್ರೆ ಹೆಣ್ಮಕ್ಳು 13,000 ಹೋಗ್ತಾರೆ. ಬೆಳಗ್ಗೆ ಹೋದ್ರು ಅಂದ್ರೆ ಆಟೋದಲ್ಲಿ ಹೋಗ್ತಾರೆ, ನೋಡ್ಬೇಕಲ್ಲ ಆ ಖುಷಿಲಿ ಹೋಗ್ತಾರೆ. ಮತ್ತೆಲ್ಲ ಗಲೀಜ್ ಮಾಡ್ಕೊಂಡು ಆಯಿಲ್ ಮಾಡ್ಕೊಂಡು ತಿರ್ಗಾ ಸಾಯಂಕಾಲ ಬಂದು ಆಟೋದಲ್ಲಿ ಬರ್ತಾರೆ. 13,000 ವರ್ಷಕ್ಕೆ ಒಂದು ಹಸು ಸಾಕೊಂಡು 13,000 ಬರ್ತದಲ್ಲ. ಮನೇಲಿ ಕೆಲಸ ಇಷ್ಟ ಎಷ್ಟು ಮಾಡ್ಬೋದು ಒಂದು ಹಸುಗೆ?
ಹಾ ಜೀವನ ಮಾಡ್ಬೇಕಾನೆ. ಈಗ ಇವುಗಳೆಲ್ಲ ಲೆಕ್ಕ ಮಾಡ್ಕೊಂಡು ಎಸ್ ಹಾಕೊಂಡು ಮದುವೆ ಮಾಡಿರ್ತಕ್ಕಂಥ ಮನೆ ಕಟ್ಟಿರೋರವ್ರೆ ಬೆಳ್ಳಕ್ಕಲ್ಲಿ ಈಗ ಇದ್ರೊಳಗೆ ಗಾಡಿ ಆನೆ ಹೋಗ್ಬೇಕಾ ಒಂದ್ ಲಕ್ಷ ಪೇಮೆಂಟ್ ಯಾವಾಗ ತಗೋತಾರೆ ಒಂದು ಬಿಲ್. ಈಗ ಆಕ್ಚುಲಿ ಇವತ್ತು ಹೌದು ತಿಂಗಳು 15 ದಿನ 1 ಲಕ್ಷ 1,15,000 ತಗೊಂಡಿದ್ದಾರೆ. ಈಗ ಅಮ್ಮಂಗ್ ಜಮೀನಿಲ್ಲ ಆಮೇಲೆ ಸ್ವಲ್ಪ ಅಣ್ಣ ಹೇಳಿದಂಗೆ ಅವ್ರಿಗೆ ಹುಷಾರು ಇಲ್ಲ ಒಬ್ಬಳೆ. ಈಗ 1,15,000 ನಾನು ಇವಾಗ ಹಾಕ್ಬಿಡ್ತೀನಿ ಒಂದ್ ಬೇರೆ ಅದು ನಿರ್ದೇಶನ. ಅದೇ ರೀತಿ ಈಗ ಹಸುವನ್ನು ಕಟ್ಕೊಂಡು ನಾವು ನೀವು ಅಷ್ಟೇ ಸೆಕ್ರೆಟರಿಗಳು ನೀವ್ಯಾಕೆ ಯಾವ ಮಾಡ್ತೀರಿ ಅಂತ ದಿನ ಬೆಳಗ್ಗೆ ಅಲ್ಲೇ ಇರ್ತೀರಿ. ನಮ್ಮ ಅಧ್ಯಕ್ಷರು ಅಷ್ಟೇ, ನೀವು ಮಾದರಿ ಆಗ್ಬೇಕು ಅಧ್ಯಕ್ಷರುಗಳು. ಹಸುವನ್ನು ಕಟ್ಕೊಂಡು ಮಾದರಿ ಆದ್ರೆ ನಿಮ್ಮೂರಲ್ಲಿ ಒಬ್ರು ಮಾದರಿ ಆದ್ರೆ ಮಾಡಿ. ಆಮೇಲೆ ಇನ್ನೊಂದು ಎರಡನೇ ವಿಚಾರ ಹೇಳಕ್ಕೆ ಅವ್ರೆ, ನಿಮ್ ಮೀಟಿಂಗ್ ಕರೆದಿರೋ ಉದ್ದೇಶ ಒಂದು ವರದಾ ಮಾಡ್ಬೇಕು, ₹1 ಹಾಕೊಡ್ತಕ್ಕಂಥ ಟಿಪ್ ಕಾರ್ಡ್ ಆಪೋಸಿಟ್. ಎರಡನೇ ವಿಚಾರ ಎಲ್ಲ ಊರಲ್ಲೂ ದೇಶಿ ಹಾಲು ಮಾಡಿ. 4-5 ದಿವಸ ಮೊದಲೇನೆ ಅನೌನ್ಸ್ ಮಾಡಿದ್ರೆ ಎಲ್ಲರೂ ರೆಡಿ. 4-5 ದಿನ ಮಾಡಲ್ಲ, 2 ದಿನದಲ್ಲಿ ಮಾಡ್ತೀವಿ. 4-5 ದಿನ ಮಾಡಿ ಬರೋದಕ್ಕೆ 4-5 ದಿನ ಮಾಡ್ಬೇಕು ನಾವು. ಹೇಳ್ತೀವಿ ಒಂದಿನ ಮುಂಚೆ, ಸೂಪರ್ ಒಂದಿನ ಮುಂಚೆ ಹೇಳ್ತೀವಿ, 2 ದಿನ ಮುಂಚೆ ಹೇಳ್ತೀವಿ, ಮಾಡೋಣ. ಈಗ ಎಲ್ಲ ಊರಲ್ಲಿ ಏನಾದ್ರು ಹಸು ಕಟ್ಟುವುದಿದ್ರೆ ಈಗ ಲೋನ್ ಕೊಡ್ತಾರೆ. ಲೋನು ನೀವು ಲೋನ್ ಬಂದಾಗ ನಮ್ಮ ಗಮನಕ್ಕೆ ತಗೊಬನ್ನಿ, ಸೆಕ್ರೆಟರಿ ಮುಖ್ಯ ಕಾರ್ಯನಿರ್ವಾಹಕರು ಗಮನಕ್ಕೆ ತಗೊಬನ್ನಿ. ಅದೇನೋ ನಾನು ಟ್ರೈ ಪಾಯಿಂಟ್ ಕೊಟ್ಬಿಡ್ಬೇಕಂತೆ, ಡೈಲಿ ಬರ್ಕೊಡ್ಬಿಡ್ಬೇಕಂತೆ ಅಂತ ಹೇಳ್ತೀರಿ, ತಪ್ಪದು. ನಿಮ್ಗೆ ಒಂದು ಬದ್ಧತೆ ಇರಲಿ. ನಾನು ಒಬ್ಬ ಅಲ್ಲಿದ್ದೀನಿ ಕಟ್ಟಬೇಕು ಅಂತ ಒಂದು ಬದ್ಧತೆ ಇಲ್ಲ. ಅದು ಸಹಕಾರ ಸಂಘ ₹1,000,000 ಕೊಡ್ಬೇಕಾಯ್ತದೆ, ಮುಚ್ಚಿರ್ತದೆ. ಅದಕ್ಕೂ ನಮಗೆ ಸಹಕಾರ ಸಂಘ, ನಾವೆಲ್ಲ ಸಹಕಾರ ಸಂಘದವರು. ಅವ್ರ ಸೈಟ್ ಇರಲಿ, ಜಮೀನು ಇಲ್ಲವ್ರು ಪರವಾಗಿಲ್ಲ, ಸೈಟ್ ಇದ್ರೆ ಸಾಕು. ನಮ್ಮನೆ 3 ಅಲ್ಲ ನಮ್ಮನೆ 911 ಯಾವುದೋ ಇಂತ ತಗೊಬನ್ನಿ, ಅದಕ್ಕೆ ನಾನು ಪಾಸ್ ಲೋನ್ ಕೊಡೋಕೆ ನಾನು ಹೇಳಿದ್ದೀನಿ ಆಲ್ರೆಡಿ. ನಮ್ಮ ಅಧ್ಯಕ್ಷರು ಅಶೋಕ್ ಬೈತಿದ್ರು, ಅವೆಲ್ಲ ಗೊತ್ತಿಲ್ಲ. ರೈತರಿಗೆ ಮನೆ ಇದ್ರು ಕೊಡ್ಬೇಕು, ಅವ್ರು ಹೆಂಗ್ ಬದುಕೋದು ಏನ್ ಬೇರೆ ತಗೊಂಡು ಮಾಡ್ತಾರೆ, ಪಾಣಿ ಐತೆ ತಗೊಂಡ್ ಮಾಡ್ತಾರೆ. ಹಾಲು ಕರೆಯೋರು ಒಂದು ಮನೆ ಇರ್ತದೆ, ಹಾಲು ಕರಿಬೇಕು ಅಂತ ಎಲ್ಲದೇ ಇದು ಮಾಡಬೇಕು. ಅದಕ್ಕೆ ಅವ್ರ ಮನೆಯಲ್ಲೇ ತಗೊಂಡು ಅವ್ರಿಗೆ ಕೊಡುವಂತ ಹೇಳೋರು. ಅದಕ್ಕೆ ಮನೆಯವ್ರಿಗೆ ದಯಮಾಡಿ ತಗೊಬನ್ನಿ, ಅವ್ರಿಗೂ ಒಂದು ಸಹಕಾರ ಮಾಡೋಣ. ಹಸು ಕಟ್ಟೋರಿಗೆ ನಾನು ಏನ ಕೊಡಲ್ಲ ಅಂದಾಗ VSS ಇದಕ್ಕೆ ನಾನೇ ಬರ್ತೀನಿ. ಇಲ್ಲ ನಮ್ಮ ಅಶೋಕ್ ಅವರೇ, ನಮ್ಮ MSc ರವಿಯಣ್ಣವ್ರವ್ರೆ ಡೈರೆಕ್ಟ್ರು, ಮತ್ತೆ ವಿಜಯ್ ಜವಣ್ಣ ಅವರೇ, ಅವ್ರನ್ನೂ ಕರ್ಸಿಬೇಕಾದ್ರೆ ಒಂದು ಮೀಟಿಂಗ್ ಮಾಡೋಣ. ನಮ್ಮ ರವಿಯಣ್ಣವ್ರು ಅವತ್ತಿಂದ ಕೊಡ್ತಾ ಇದ್ದಾರೆ, ಬಂದವ್ರೆ ಅವಾಗಿಂದ ಕೊಡ್ಸ್ಕೊಂಡ್ಬಿಟ್ರೆ ನಮ್ಗೆ ಹಸ್ಗಳು ಈಗ ಕೊಡ್ಸೋ ಬೈದಿ ಕೊಡ್ಸವ್ರೆ. ನಾವು ಎಷ್ಟೋ ಜನ ಕೊಟ್ಟಿದ್ವಿ. ಹಸು ತಗೊಳಕ್ಕೋಸ್ಕರನೇ ನಾವು ಲೋನ್ ಕೊಡ್ಸೋದು. ಹಸುಗಳೇ ತಗೋಬೇಕು. ಅದನ್ನ ಗುಜರಾತ್ ಸಿಗ್ತದ, ಹರಿಯಾಣದಲ್ಲಿ ಸಿಗ್ತದ ನೋಡ್ಕೊಬಿಡ್ತೀನಿ. ಹೋದ್ಸರಿ ನಮ್ಮೆಲ್ಲ ರೈತರ ಮುಂದೆ ವ್ಯಾಪಾರ ಕೊಡ್ಸಿದ್ವಿ. ಒಂದು 200 ಚಿಲ್ಲರೆ ದೇಶಿ ಹಸುಗಳನ್ನ ಕೊಡ್ಸಿದ್ವಿ. ಇನ್ನು ಮುಂದೆ ಅದೇ ರೀತಿ ಚಿಂತನೆ ಮಾಡಿ ನಮ್ಮ ಹಾಲನ್ನ ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ, ರೈತರು ಹೋಗೇ ಬರ್ಬೇಕು. ನಮ್ಗೆ ಹೆಂಗ್ ಮಾಡಕ್ಕಾಗಲ್ಲ. ಇಲ್ಲ ರೈತರಿಗೆ ಆಪೋಸಿಟ್ ಅವ್ರಿಗೆ ಹಸು ತಗೊಂಡಿದ್ರೆ ಅವ್ರಿಗೆ DD ಕೊಡ್ಸೋತಾರೆ, ಏನೋ ಬೇಕಾದ್ರೆ ಮಾಡೋಣ. ಯಾಕಂದ್ರೆ ನಾವು ಮಾಡಕ್ಕಾಗಲ್ಲ. ಅವ್ರ ಹೆಸರಿಗೆ 13 ತಾಲೂಕಲ್ಲಿ ಪ್ರೆಸ್ ಮೀಟ್ ಆಗೋಯ್ತು. 12 ತಾಲೂಕಲ್ಲಿ, 2 ತಾಲೂಕು ಅನುಕೂಲ ತಾಲೂಕಲ್ಲಿ ಸಾಹೇಬ್ರು ಹೇಳ್ಕೊತಾರೆ ಬಿಡಿ, ಅದೇನು ತೊಂದರೆ ಇಲ್ಲ. ನಮ್ಮ ತಾಲೂಕು ಮಾಡ್ಬೇಕಾಯ್ತು. ನಾನೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದೆ. ಆದ್ರಿಂದ ಇವತ್ತು ನಿನ್ನೆ ನೈಟ್ ಬಂದೆ 3 ಗಂಟೆಗೆ. ಇವತ್ತು ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡೋಣ. ಹೋರಾಟಕ್ಕೆ ನಾವು ಸಿದ್ಧ ಆಗ್ಬೇಕಲ್ಲ, ಯಾಕಂದ್ರೆ ನೀವೆಲ್ಲ ಜನ ರೈತರಿಗೆಲ್ಲ ಹೇಳ್ಕೋಬೇಕಲ್ಲ, ಅದಕ್ಕೆ ಕರೆದು ಮಾತಾಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ 900 ಕೋಟಿ ರೂಪಾಯಿ ಆದಾಯ ತರಬೇಕು ಅಂತ ಮಾಡ್ತಾರೆ. 900 ಕೋಟಿ ರೂಪಾಯಿ ಆದಾಯ ತಂದು ರೈತರಿಗೆ ಏನು ಅನುಕೂಲ ಮಾಡ್ಕೊಡ್ಬೇಕು ಅಂತ ಚಿಂತನೆ ಮಾಡ್ತಾರೆ. KVMಗೆ ಒಂದು ಲೆಟರ್ ಹಾಕವ್ರೆ, ಅಲ್ಲಿ ಜಾಗ ವೇಸ್ಟ್ ಆಗಿಬಿಟ್ಟಿದೆ. ನಾವೇ 1,000 ಹಸುಗಳನ್ನ ಸಾಕ್ತೀವಿ, ಒಕ್ಕೂಟದಿಂದಾನೆ ಕುಡಿ ಅಂತ ಒಂದು ಲೆಟರ್ ಹಾಕಿದ್ದಾರೆ. ಇದೆಲ್ಲ ನಮ್ಗೆ ಚಿಂತನೆ ಇಲ್ಲ. ಅದು ಸುಮ್ಮನೆ ವೇಸ್ಟ್ ಆಗಿ ಬಿದ್ದು ಜಾಗ ಖಾಲಿ ಆಗ್ತದೆ. ಎಲ್ಲಿ ಸರ್ ಅದು? ಹೆಬ್ಬಾಳ ಹೆಸರುಘಟ್ಟ ಅಲ್ಲಿ ಎಡ್ಬಿಟ್ಟು 100 ಎಕರೆ 100 ಎಕರೆ ಸುಮ್ಮನೆ ಖಾಲಿ ಬಿದ್ದಿದೆ. ಅದನ್ನ ಸಾಹೇಬ್ರ ಇದಾಕಿ ನಾವು 1,000 ಹಸುಗಳನ್ನ ನಾವೇ ತಂದು 5 ಲಕ್ಷ ಅಲ್ಲೇ ಕರಿತೀವಿ, ನಾವು ಕರೆದು ತೋರಿಸ್ತೀವಿ. ನೀವು ಪುಡಿ ಕರಿಗಳ ಅಭಿವೃದ್ಧಿ ಮಾಡ್ತೀವಿ, ರೈತರಿಗೆ ಮಾಡ್ತೀವಿ. ಹೆಣ್ ಕರುಗಳ ಅಭಿವೃದ್ಧಿ ಮಾಡಿ ಏನು ರೈತರು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಒಂದು ಚಿಂತನೆ ದೊಡ್ಡದು ಸುರೇಶ್ ಅಣ್ಣವ್ರು. ಯಾಕಂದ್ರೆ ಹಂಗೆ ಲೆಟರ್ ಬರ್ದವ್ರೆ. ಈಗ ತಾನೇ ಈಗ ಒಂದೊಂದು ಈಗ ನಾವು ಆಸ್ತಿ ಬಂದಾದ್ಮೇಲೆ ಒಂದು ₹1,00,00,000 ಆಸ್ತಿ, ₹150 ಕೋಟಿ ಆಸ್ತಿ ಬೇರೆ ಮಾಡ್ತಾ ಇಲ್ಲ, ಆಯ್ಕೆ ಆಗೋದಿಲ್ಲ. ಈಗ 6 ಎಕರೆ ಜಮೀನು ತಗೊಂಡು ಮೊನ್ನೆ ಅಧ್ಯಕ್ಷರಾಗ್ತದೆ ಸುರೇಶ್ ಅಣ್ಣ ಆದ್ಮೇಲೆ ಮೆಸೇಜ್ ಪೂರ ಬಿಟ್ಟು ಇವತ್ತು ಅಡಿ 14,000
ನಾವು 6 ಕೋಟಿ ತಗೊಂಡಿದೀವಿ 6 ಎಕರೆನ, ಎಕರೆ 6 ಕೋಟಿ. ಇವತ್ತು ನಾವು ಮಾಡಿದ್ರೆ 150 ಕೋಟಿ ಎಕರೆ. ನೀವು ಲೆಕ್ಕ ಮಾಡ್ಕೊಳ್ಳಿ, ನಮ್ಗೆ ಎಷ್ಟು ಬಂತು ಆದಾಯ, ಅದನ್ನ ಪ್ರೆಸ್ ಹಾಕೋಬೇಕು. ಅದಕ್ಕೆ ಅದು ಎಲ್ಲ ಹೊಂಟಿದೆ ಆದಾಯ. ನಾವು ಪ್ರಶ್ನೆ ಮಾಡಕ್ಕಲ್ಲ, ಮಾರ್ಚ್ ಮಾಡ್ತೀವಿ ನಾವು ನೆಕ್ಸ್ಟ್ ಮಾರ್ಚ್ಗೆ. ಈಗ ಇದು ಇದಿರಲಿಲ್ಲ, ಕ್ಯಾಂಪ್ ಇರಲ್ಲ ರಾಮನಗರ, ಅಲ್ಲಿ 60 ಲಕ್ಷ ಕೊಟ್ಟು ಒಂದು ಕ್ಯಾಂಪ್ಗೆ ಒಂದು ಎಕರೆ ತಗೊಂಡ್ರು. 60 ಲಕ್ಷ ಕೊಟ್ಟು ದೊಡ್ಡದಲ್ಲ. ಇವತ್ತು 4 ಕೋಟಿ ಕೊಟ್ಟು ಸಿಗಲ್ಲ. ಅಲ್ಲಿ 60 ಲಕ್ಷ ನಮ್ಮ ಕೊಟ್ಟು ನಷ್ಟ ಆಯ್ತು ಅಂತ ಇದು ಮಾಡ್ಬೇಡಿ. ಆ ಜಾಗ 6 ಕೋಟಿ ಕೊಟ್ಟರು ಆ ಜಾಗ ಸಿಗಲ್ಲ, ಆಯ್ತಾ? ಅದಾದ್ಮೇಲೆ ಮೆಟ್ರೋ ಪಾರ್ಲರು 40, BBMP 100, ಎಷ್ಟೇ 100 ಜಾಗ ಮಾರ್ಲಿಕ್ಕೆ ಮಾಲು. ಈಗ ಹೆಂಗ್ ಮಾರ್ಬೇಕು? ಈಗ 5 ಲಕ್ಷ ಆಗೋ ಹೆಚ್ಚಿಗೆ ಮಾಡ್ಬೇಕು. ನಾವು ಮಾರೋದು ಹೆಂಗೆ? ಜಾಗ ಮಾಡ್ಲೇಬೇಕಲ್ಲ ಮಾರಕ್ಕೂ. 100 BBMP ಇಂದ ವತಿಯಿಂದ 100 ಜಾಗ ಆಗಿದೆ. 40 ಜಾಗ ಮೆಟ್ರೋ ಸ್ಟೇಷನ್ ಆಗಿದೆ. ಅದನ್ನು ಕಮ್ಮಿ ಮಾಡಿ 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 ಮೆಟ್ರೋ ಸ್ಟೇಷನ್ ಬಾಡಿಗೆ ಜಾಸ್ತಿ, BBMP ಕಮ್ಮಿ ಇದೆ. 100 ಮತ್ತೆ ಇವು 40, 140 ಈಗ ಮಾರ್ಕೆಟಿಂಗ್ ನಮ್ಗೆ ನಂದಿನಿ ಮುಟ್ನ ಅಪ್ಲೈ ಮಾಡ್ತೀವಿ. ಈ ರೋಡಲ್ಲಿ ಮಾಡಿ ಅಂತ ಹೇಳೋರೆ ಮಾಡ್ತಾ ಇದ್ವಿ, ನೋಡ್ತಾ ಇದ್ವಿ, ಜಾಗ ನೋಡ್ತಾ ಇದೀವಿ. ಜಾಗ ಸಿಗ್ತಾ ಇಲ್ಲ, ಯಾಕಂದ್ರೆ ನಮಗೆ ಸರ್ಕಾರ ಜಾಗ ಸಿಗ್ಬೇಕು, ಆ ಥರ ನೋಡ್ತಾ ಇದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಸಾಹೇಬ್ರು ಬಂದು 9 ತಿಂಗಳಾಯ್ತು, ನಾವು ಬಂದು 9 ತಿಂಗಳಾಯ್ತು. 9 ತಿಂಗಳಿಗೆ ನಿಮ್ಗೆ 60 ಕೋಟಿ ಲಾಭ ತೋರಿಸ್ತವ್ರೆ. ನಾವಾದ್ರೆ ಯಾರು ಮಾಡಕ್ಕಾಯ್ತಿರಲ್ಲ. ಅವರಾದಕ್ಕೆ 60 ಪ್ಲಸ್ 24 ಲೆಕ್ಕ ಹಾಕೋಬೇಕಾಯ್ತದೆ ನಾವು, ಯಾಕಂದ್ರೆ ನಷ್ಟದಲ್ಲಿ ಇರ್ತದೆ. ನಾನು ಬಂದವ್ರೆ. ನಾನು ಮಾಡಿದ್ನ, ನಾವು ಆಡಳಿತ ಮಂಡಳಿ ಮಾಡಿದ್ನ ನಾನು ಒಂದಿಲ್ಲ ಅವರು. ನಾವು ಆಡಳಿತ ಮಂಡಳಿ ಮಾಡಿದ ಲಾಭನ ನಾವು ರೈತರಿಗೆ ಕೊಡ್ಬೇಕು ನಾವು ಅಂತ ಸೆಕ್ರೆಟರಿ ಕೊಡ್ಬೇಕು. ಹಂಗ ಅವರು ಇವ್ರು ಬಂದ್ರು, ನಾವು ಬೆನ್ನೆಲು ಬಂತೀರಿ, ನಮ್ಗೇನ್ ಮಾಡಲ್ಲ ನಿಮ್ಗೆ ಅಂತ ಹಾಲ್ ಮಾಡೋರು ಏಜೆಂಟ್ಗಳು. ನಿಮ್ಗೂ ಸಹ ಮಾಡ್ತೀವಿ, ಕೊಡ್ತೀವಿ, ನಿಮ್ಗೂ ಸಹ ಕೊಡ್ತೀವಿ, ಮೊದಲು ಇಲ್ಲಿಂದ ತಗೊಳ್ಳೋಣ, ನಿಮ್ಗೂ ಸಹ ನಾವು ಇದ್ದೀವಿ ಮಾಡಿ ಅಂತ ಹೇಳಿ ಅವ್ರದ್ದು ಒಂದು ಸಂಘಟನೆ ಇದೆ. ಅವರು ಬಂದಿದ್ರು, ನಮಗೂ ಏನಾದ್ರು ಕೊಡಿ ಅಂತ. ಆಮೇಲೆ ನಮ್ಮ ಇವ್ರಿಗೆ TADಗೆ ನಾನು ಇವರಿಗೆ ಅದೊಂದು ಮತ್ತೆ ಅದನ್ನ ಕೊಟ್ಟಿರಲಿಲ್ಲ, ಇನ್ಸೆಂಟಿವ್ DA. ಯಾಕೆಂದ್ರೆ ನನಗೆ ಪರ್ಮನೆಂಟ್ ಅವರು ಇವರು ಆಗಿತ್ತು. DA ಶೇಕಡ 24ರಿಂದ ಬಾಕಿ ಇತ್ತು. 2024 ಜುಲೈಯಿಂದ 3ನೇ ಕಂತುಕೊಂಡು ಬಾಕಿ ಇತ್ತು. ಶೇಕಡ 5.75ರಷ್ಟು ಹಾಗೂ ಮೊತ್ತ 4,68,00,000 ಆಯ್ತಾ. ತಿರ್ಗಾ ಮತ್ತೆ ಜುಲೈ 24ರಿಂದ 20 ಎಲ್ಲ ಸೇರಿಸಿ ಟೋಟಲ್ ಇಲ್ಲೇ ಎಲ್ಲ ಸೇರಿಸಿ 4,68,00,000 ರೂಪಾಯಿ ಇವ್ರು ಕೊಡ್ತಾ ಇದೀವಿ. 800 ಜನ 2,800 ಮುಖ್ಯ ಕಾರ್ಮಿಕರಿಗೆ ತಲಾ 5,000 ರೂಪಾಯಿ ಅಕೌಂಟ್ಗೆ ನೇರವಾಗಿ ಹೋಗುತ್ತೆ. ಹಾಗೆ ಸೆಕ್ರೆಟರಿಗಳಿಗೆ ಸಂಘಕ್ಕೆ 15,000 ಕೊಡ್ತಾ ಇದೀವಿ. ರೈತರಿಗೆ ಲೀಡ್ರಿಗೆ 1 ರೂಪಾಯಿ ಬೋನಸ್. 1,800 ಕೆಲಸಕ್ಕೆ 90 ಲಕ್ಷ. ಮತ್ತೆ ಇವ್ರಿಗೆ ನಿಮ್ಮ ಸಂಘಕ್ಕೆ 15,000 ಅಂತೆ 3,44,00,000 ಕೋಟಿನ 3.44 ನಾವು ಕೊಡ್ತಾ ಇದ್ದೀವಿ. ನಮ್ಮ ಆಡಳಿತ ಮಂಡಳಿಗೆ ಸುರೇಶ್ ಅವರಿಗೆ ಧನ್ಯವಾದ ಹೇಳಕ್ಕೆ ನಮ್ಮ ತಾಲೂಕಿನ ಇಷ್ಟಪಡ್ತೀನಿ. ಆಡಳಿತ ಮಂಡಳಿಯ ನಿರ್ದೇಶಕರಿಗೆಲ್ಲ ಚಿನ್ನವರಿಗೆ ನಮಸ್ಕಾರಗಳು. ಹಾಗೆ ಆಡಳಿತ ಮಂಡಳಿ ನಮ್ಮ ಎಲ್ಲರೂ ಏನಿದೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಅಧಿಕಾರಿಗಳು ಅವರು ಒಂದನೇ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ರೈತರಿಗೆ ನಮಸ್ಕಾರ ಮಾಡ್ತೀನಿ. ರೈತರ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಮುಖ್ಯರಿಗೆಲ್ಲ ನಮಸ್ಕಾರ ಮಾಡ್ತಾ, ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಕರ್ತರು ಸಹ ಒಂದನೇ ಅಂತ ಮಾತು ಮುಗಿಸ್ತೀನಿ. ದೇವರು ನಾನು ಏನು ಹೇಳಿದ್ರೆ ಅದನ್ನ ನೀವು ಪ್ರತಿಯೊಬ್ಬರು ತಿಳಿಸ್ಬೇಕು. ನಾಳೆ ಜಾಸ್ತಿ ಮಾಡಬೇಕು, ನಮ್ಮ ಸೆಕ್ರೆಟರಿಗಳು ಹಸು ಕಳಿಸ್ಬೇಕು, ಅದು ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಆನ್ಲೈನು ನಾವು ಜಾಸ್ತಿ ಮಾಡ್ಬೇಕಾಗ್ತದೆ. ಆನ್ಲೈನ್ ಮಾಡ್ಕೊಳ್ಳಿ, ಆನ್ಲೈನ್ ಆಗಿದೆ. ಆನ್ಲೈನ್ ಬ್ಯಾಂಕ್ ಆನ್ಲೈನ್ ಮಾಡಬೇಕು, ಮತ್ತೆ ತೂಕ ಆನ್ಲೈನ್ ಮಾಡಬೇಕು. ಈಗ ಮಾಡಿದ್ದೀನಿ, ಈಗ ಚಿಂತನೆ ಮಾಡಿ ಕೊಟ್ಟಿದ್ದೀನಿ. ಹೇಳ್ತೀನಿ ಅದನ್ನ ಸದ್ಯದಲ್ಲೇ ಒಳ್ಳೆ ಜಾಗದಲ್ಲಿ ಕೊಟ್ಟಿದ್ದೀನಿ. ಒಳ್ಳೆ ಜಾಗದಲ್ಲೇ ಮಾಡೋಣ, ಒಳ್ಳೆ ಜಾಗದಲ್ಲೇ ಕೊಟ್ಟಿದ್ದೀನಿ. 20 ಗಂಟೆಗೆ ಸುರೇಶ್ ಅವರ ಆಶೀರ್ವಾದ ಮಾಡವ್ರೆ. 20 ಗಂಟೆ ತೆಗಿದ್ವಿ, ಅದು ಮಾಡೋಣ, ಕ್ಯಾಂಪ್ ಕಟ್ಟೋಣ. ಆಮೇಲೆ ಈಗೆಲ್ಲ ಅಧ್ಯಕ್ಷರಾಗಿದ್ದೀವಿ, ನೀವೆಲ್ಲ ನಮ್ಮ ಜೊತೆ ಸೇರಿಸಿ ನೀವು ಚಿಂತನೆ ಕೊಡಿ, ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ತಗೊಂಡ್ವಿ, ಅದನ್ನ ಮಾಡಿ. ಈಗ ಆನ್ಲೈನ್ ರೈತರಿಗೆ ಈಗ ಆಗಿದ ತಕ್ಷಣ ನಾವು ಸ್ಲಿಪ್ ಕೊಡ್ತಿದ್ದೋ ವೆರೈಟಿ. ನಮ್ ಬೇರೆ ಇವ್ರು ಕೊಡಲ್ಲ, ಸೆಕ್ರೆಟರಿ ಕೊಡಲ್ಲ, ಸ್ಲಿಪ್ ಕೊಡಲ್ಲ ಕಾರಣ, ಸ್ಲಿಪ್ ಬರೆಯೋದಿಲ್ಲ ಕಾರಣ, ದಿನಾ ಫೋನು ಸ್ಲಿಪ್ ಕೊಡಲ್ಲ ಕಾರಣ ಅಂತ. ಅದಕ್ಕೆ ನಾವೇನ್ ಮಾಡಿದೀವಿ ಮೆಸೇಜ್. ಅದಕ್ಕೆ ನೀವು ಅವ್ರ ಮಗಂದಾಗ್ಲಿ ಮಗಳದಾಗ್ಲಿ ಸೊಸೆದಾಗ್ಲಿ, ಮಕ್ಕಳಿಲ್ಲ ಅಂದ್ರೆ ಸೊಸೆ, ಮಗಂದಿಲ್ಲ ಅಂದ್ರೆ ಸೊಸೆದು ಯಾರು
ಆಂಡ್ರಾಯ್ಡ್ ಫೋನ್ ಕೊಡ್ಬೇಕು ನೀವು ದಯಮಾಡಿ ಕೊಟ್ಟಾಗ ಅವ್ರ ಮೆಸೇಜ್ ಅಲ್ಲೇ ಬಂದ್ಬಿಡ್ತದೆ ಹಾಗೆ ಭಯ ಭಕ್ತಿಯಿಂದನೇ ಇರ್ಬೇಕು ಅದೇ ಅದಕ್ಕೋಸ್ಕರ ಚೇಂಜ್ ಮಾಡಿದ್ದಾರೆ ಇದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಅದು ಬರೀ ಜಾಗ ಜನರಾಗಿ ನಮ್ಗೆ ಪ್ರಶ್ನೆ ಬೇಡ ಸಾರ್ವಜನಿಕರು ಕುತ್ಕೊಂಡ್ರೆ 4 ಜನ ಹೋದಾಗ ಕುತ್ಕೊಳ್ಳೋ ಜಾಗ ಇಲ್ಲ ಇಕ್ಕಟ್ಟು 10 ಜನ 100 ಜನ ಹೋಗ್ಬಿಟ್ಟು ಅಂದ್ರೆ ಕೆಲವರು ಆಫೀಸರ್ಸ್ ಆಚೆ ಬರ್ಬೇಕಾಯ್ತು ವಿಶ್ವಾಸದ ಪರಿಸ್ಥಿತಿ ಕೆಲಸ ಮಾಡಬೇಕು ಸರಿಯಾಗಿ ಕೆಲಸ ಮಾಡಬೇಕು ಯಾಕಂದ್ರೆ ನಮ್ಮ ರೈತರ ಪರವಾಗಿ ನಿಂತಿರ್ತಕ್ಕಂಥ ಸರ್ಕಾರ ಮತ್ತೆ ನಮ್ಮ ಸಾಹೇಬರು ರೈತರ ಪರವಾಗಿ ಕೆಲಸ ಮಾಡಬೇಕು ಹೋದಾಗ ಕೆಲಸ ಆಗಬೇಕು ಅಂತ ನಾವು ತಿಳ್ಕೊಂಡಿದ್ವಿ ಅಧಿಕಾರಿಗಳು ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವರೆಲ್ಲ ಅಭಿನಂದನೆ ತಿಳಿಸ್ತೀವಿ ಈಗ ಅನುಕೂಲ ಆಗಿದ್ದಾರೆ ಅದಕ್ಕೆ ನಾನು ಕ್ಯಾಂಪ್ ಆಫೀಸ್ನ ನಾನು ಕೊಟ್ಬಿಟ್ಟಿದ್ದೀನಿ ಈಗ ನಿಮ್ಗೆ MRP ಸೋಲ್ ಗೊತ್ತಾ ನಿಮ್ಗೆ ಮಯೂರ ಬೇಕ್ರಿ ಹಿಂದೆನೆ ನಮ್ಮ ಆಫೀಸು ಹೊಸದಾಗಿ ತಂದಿದ್ವಿ ಏನು ಇನ್ನೊಂದು ವರ್ಷ ಹೊಸ ಕ್ಯಾಂಪ್ ಮಾಡ್ತೀನಿ ತಲೆಕೆಡಿಸ್ಕೊಬೇಡಿ ಇನ್ನೊಂದು ವರ್ಷ 2 ವರ್ಷದಲ್ಲಿ ಹೊಸ ಕ್ಯಾಂಪ್ ಆಗುತ್ತೆ ಇನ್ನೆಲ್ಲ ಪರ್ಮನೆಂಟ್ ಅಲ್ಲೇ ಆಗುತ್ತೆ ಅದನ್ನ ನೀವು ಕ್ಯಾಂಪ್ ಆಫೀಸ್ ಬರ್ಬೇಕಂದ್ರೆ ಡೈಲಿ ಅಲ್ಲೂ ಬಿಡಿ ಕೆಂಪೆ ಬಂದಿದ್ರ ನೀವು MRF ಶೋರೂಮ್ ಹತ್ರ ಬನ್ನಿ ಅದು ಬೋರ್ಡ್ ಹಾಕ್ಸ್ತೀನಿ ಈ ಬೋರ್ಡ್ ಇಲ್ಲ ಬೋರ್ಡ್ ಕೇಳಿದ್ದೀನಿ ಬೋರ್ಡ್ ಹಾಕ್ಸ್ಬಿಟ್ಟು ಮಯೂರ ಬೇಕ್ರಿ ಹಿಂಭಾಗ ನಾವು ಸಪೋಟ ತೋಟ ಅಂತೀವಿ ಸಪೋಟ ಹೋಗೋ ದಾರಿಲಿ ಅಲ್ಲಿ ಕ್ಯಾಂಪ್ ಆಫೀಸ್ ಇದೆ ದಯಮಾಡಿ ಬನ್ನಿ ಅಲ್ಲಿ ಏನು ಕಷ್ಟ ಸುಖ ನಿಮ್ಗೆ ಏನಿದೆ ನಿಮ್ಮ ಆಫೀಸರ್ಸ್ ಇದು ಮಾಡ್ಕೊಳ್ಳಿ ಈಗ ಟೀ ಕಾಫಿ ಇದೆ ಮತ್ತೆ ಊಟ ಜಾಸ್ತಿ ಇದೆ ದಯಮಾಡಿ ರೈತರು ಕೊಟ್ಟಿಲ್ಲ ರಾಷ್ಟ್ರೀಯ ವಿಮೆ 16,000 ಮಾಡಿಸಿದ್ರಲ್ಲ ಪ್ರವೀಣ್ 94,000 ಬರ್ತದೆ 365 ರೂಪಾಯಿ ಹಾಕೊಂಡ್ರೆ 3,43,10,000 ರೂಪಾಯಿ ನಮಗೆ ತಾಲೂಕಿಗೆ ದುಡ್ಡು ಬರ್ತಾ ಇದೆ ಸಿಬ್ಬಂದಿಗೆ 14,70,000 ಭಯ ಭಕ್ತಿಯಿಂದನೇ ಇರ್ಬೇಕು ಅದೇ ಅದಕ್ಕೋಸ್ಕರ ಚೇಂಜ್ ಮಾಡಿದ್ದಾರೆ ಇದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಅದು ಬರೀ ಜಾಗ ಜನರಾಗಿ ನಮ್ಗೆ ಪ್ರಶ್ನೆ ಬೇಡ ಸಾರ್ವಜನಿಕರು ಕುತ್ಕೊಂಡ್ರೆ 4 ಜನ ಹೋದಾಗ ಕುತ್ಕೊಳ್ಳೋ ಜಾಗ ಇಲ್ಲ ಇಕ್ಕಟ್ಟು 10 ಜನ 100 ಜನ ಹೋಗ್ಬಿಟ್ಟು ಅಂದ್ರೆ ಕೆಲವರು ಆಫೀಸರ್ಸ್ ಆಚೆ ಬರ್ಬೇಕಾಯ್ತು ವಿಶ್ವಾಸದ ಪರಿಸ್ಥಿತಿ ಕೆಲಸ ಮಾಡಬೇಕು ಸರಿಯಾಗಿ ಕೆಲಸ ಮಾಡಬೇಕು ಯಾಕಂದ್ರೆ ನಮ್ಮ ರೈತರ ಪರವಾಗಿ ನಿಂತಿರ್ತಕ್ಕಂಥ ಸರ್ಕಾರ ಮತ್ತೆ ನಮ್ಮ ಸಾಹೇಬರು ರೈತರ ಪರವಾಗಿ ಕೆಲಸ ಮಾಡಬೇಕು ಹೋದಾಗ ಕೆಲಸ ಆಗಬೇಕು ಅಂತ ನಾವು ತಿಳ್ಕೊಂಡಿದ್ವಿ ಅಧಿಕಾರಿಗಳು ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವರೆಲ್ಲ ಅಭಿನಂದನೆ ತಿಳಿಸ್ತೀವಿ ಈಗ ಅನುಕೂಲ ಆಗಿದ್ದಾರೆ ಅದಕ್ಕೆ ನಾನು ಕ್ಯಾಂಪ್ ಆಫೀಸ್ನ ನಾನು ಕೊಟ್ಬಿಟ್ಟಿದ್ದೀನಿ ಈಗ ನಿಮ್ಗೆ MRP ಸೋಲ್ ಗೊತ್ತಾ ನಿಮ್ಗೆ ಮಯೂರ ಬೇಕ್ರಿ ಹಿಂದೆನೆ ನಮ್ಮ ಆಫೀಸು ಹೊಸದಾಗಿ ತಂದಿದ್ವಿ ಏನು ಇನ್ನೊಂದು ವರ್ಷ ಹೊಸ ಕ್ಯಾಂಪ್ ಮಾಡ್ತೀನಿ ತಲೆಕೆಡಿಸ್ಕೊಬೇಡಿ ಇನ್ನೊಂದು ವರ್ಷ 2 ವರ್ಷದಲ್ಲಿ ಹೊಸ ಕ್ಯಾಂಪ್ ಆಗುತ್ತೆ ಇನ್ನೆಲ್ಲ ಪರ್ಮನೆಂಟ್ ಅಲ್ಲೇ ಆಗುತ್ತೆ ಅದನ್ನ ನೀವು ಕ್ಯಾಂಪ್ ಆಫೀಸ್ ಬರ್ಬೇಕಂದ್ರೆ ಡೈಲಿ ಅಲ್ಲೂ ಬಿಡಿ ಕೆಂಪೆ ಬಂದಿದ್ರ ನೀವು MRF ಶೋರೂಮ್ ಹತ್ರ ಬನ್ನಿ ಅದು ಬೋರ್ಡ್ ಹಾಕ್ಸ್ತೀನಿ ಈ ಬೋರ್ಡ್ ಇಲ್ಲ ಬೋರ್ಡ್ ಕೇಳಿದ್ದೀನಿ ಬೋರ್ಡ್ ಹಾಕ್ಸ್ಬಿಟ್ಟು ಮಯೂರ ಬೇಕ್ರಿ ಹಿಂಭಾಗ ನಾವು ಸಪೋಟ ತೋಟ ಅಂತೀವಿ ಸಪೋಟ ಹೋಗೋ ದಾರಿಲಿ ಅಲ್ಲಿ ಕ್ಯಾಂಪ್ ಆಫೀಸ್ ಇದೆ ದಯಮಾಡಿ ಬನ್ನಿ ಅಲ್ಲಿ ಏನು ಕಷ್ಟ ಸುಖ ನಿಮ್ಗೆ ಏನಿದೆ ನಿಮ್ಮ ಆಫೀಸರ್ಸ್ ಇದು ಮಾಡ್ಕೊಳ್ಳಿ ಈಗ ಟೀ ಕಾಫಿ ಇದೆ ಮತ್ತೆ ಊಟ ಜಾಸ್ತಿ ಇದೆ ದಯಮಾಡಿ